कुठून काय
पूर्णादि होम विनियोग ಸ್ವರೂಪ ಗಣಪತಿ ಕಡೆಕಂಬ ಐದು ವಾತಾವರಣ ಬ್ರಹ್ಮಣ ದಿವಸ ಅಮ್ಮನ ಆರಾಧನೆ ಅಂತ ವಿಶೇಷವಾಗಿ ಸ್ಫೋಟ ದಿವಸ ಅಪ್ಪನ ಆರಾಧನೆ ತಿನ್ನಿ ಆ ಮಗಕ್ಕಂತ ಆ ಮಗಕ್ಕೆ ಭಾರಿ ಖುಷಿಯಾಗಿ ವಿಶ್ವಾಸ ಇದು ಸೇವನೆ ಆದಿವರೆಗೆ ಗಣಪತಿ ಮುಖಾಂತರ ವಾಸಿ ಗಣಪತಿಯ ಸ್ವರ್ಪ ಕುಳಿತು ಸಾವಿರ ಭಾಗಗಳು ಹೆಚ್ಚಿನ ಉದ್ಯೋಗಿ ಬಿಡುತ್ತಿನ ಮತ್ತು ಮಹಾಗಣಪತಿ ಶೋಭಾಪಡಿಸಿ ಕುಳಿತು ಯಾವುದೇ ಸಂತೋಷ ಶ್ರೀಗಾರ ವಿಶೇಷವಾದ ಮೇಲೆ ಕಾಲಕ್ಕೆ ಈ ಬಡಾದಿ ಬಿಟ್ಟು ಆ ಮಹಾಗಣಪತಿಯನ್ನು ಆರಾಧನೆ ಯೋಗವಾಕ್ಯ ಆಯ್ಕೆ ಕೂಡ ಸಂಪತ್ತು ಸಂಪತ್ತಿನ ಆರೋಗ್ಯ ಆಯುಷ್ಯನ ಮಹಾಗಣಪತಿಯ ಅನುಗ್ರಹವನ್ನು ಕೊಟ್ಟು ಸರ್ವಜ್ಞಕ್ಕೆ ಸ್ವಚ್ಛವಾದ ಸಂಸ್ಥೆ ಪ್ರಚಾರ ದೋಷಗಳು ವಿಘ್ನಗಳು ದುರಿತಗಳು ಪಟ್ಟಣಕರವಂತ ದೇವದೂರಂಭ ಕೊಟ್ಟು ಆರೋಗ್ಯ ಆಯುಷ್ಯ ಜೀವನ ಅಂದರೆ 5 ವರ್ಷ ಶಾಂತಿ ಐವನೇ ವರ್ಷ ಸ್ವಚ್ಛವಾದ ಭಯಂಕರವನ್ನು ದೂರಂಭ ಕೊಟ್ಟು ದೇವರು ಆ ಒಂದು ಆಶೀರ್ವಾದ ರಕ್ಷಾಗವಾದ ಭಕ್ತಾದಿಗಳ ಪುಸ್ತರಿತ್ತು ಅದು ದೂರಂಭ ಕಾಣ್ತಾನು ವಿಶ್ವಲ್ಲ ಕ್ಷೇತ್ರ ದೇವರ ಪ್ರಾರ್ಥನಾ ಅನುಗ್ರಹವನ್ನು ಜೀವಿಸಿದ್ದನ್ನ ಈ ಕ್ಷೇತ್ರದ ಅಭಿವೃದ್ಧಿ ಆಗಿ ಆಶೀರ್ವಾದ ರಕ್ಷಾಗವಾದ ಮಂಗಳಜ್ಞಾನ ಬರೆಯಕೊಳ್ಳುವಂತೆ ಮಹಾಗಣದೇವ ಮುಂದಾಡ ಪ್ರಸನ್ನಗಳ ಪ್ರಾರ್ಥನಾ
ಹಲೋ 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 ಶಾರ್ಪ್ ಕೊಡಲಿ ಒಂಚೂರು, ಶಾರ್ಪ್ ಕೊಡಿ. ಹಲೋ 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 ಸಾಕು ಸಾಕು. ಹಲೋ 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 ಮಾನಿಟರ್. ಹಲೋ 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 ಶ್ರೀ ಗುರುಗಣಾಧಿಪತಿಭ್ಯ ನಮಃ. ಮುದದಿಂದ ನಿನ್ನ
ಮೆಚ್ಚಿಸಿ ಧರಣಿಯನ್ನು ಕೊತ್ತಿಟ್ಟ ಮಹಶೇಷ ಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯೊಳು ವಿಶೇಷ ಮದಮೂರ ವಿವೇಶ ದೇವ ಜಗದೀಶ ಮುದದಿಂದ ನಿನ್ನ ಆಗಮಿಸಿದಂತಹ ಎಲ್ಲ ಆತ್ಮೀಯರಿಗೂ ವಂದಿಸ್ತಾ, ನಾವು ನೀವೆಲ್ಲ ತಿಳಿದ ಹಾಗೆ ಬಡಜ ತಂತ್ರಿಗಳ ವೈವಾಹಿಕ ಜೀವನದ ರಜತ ಮಹೋತ್ಸವದ ಸಂಭ್ರಮದಲ್ಲಿದ್ದೇವೆ. ಆ ಪ್ರಯುಕ್ತ ಎಲ್ಲರೂ ಸೇರಿಕೊಂಡು ಹೀಗೊಂದು ಯಕ್ಷಗಾನ ವೈಭವವನ್ನು ಆಯೋಜಿಸಿದ್ದಾರೆ. ಆಗಮಿಸಿದಂತಹ ಪ್ರತಿಯೊಬ್ಬರನ್ನು ಕೂಡ ನಾನು ಮನೆಯವರ ಪರವಾಗಿಯೂ ಕಲಾವಿದರ ಪರವಾಗಿಯೂ ಸ್ವಾಗತಿಸ್ತಾ, ಸ್ತುತಿಪದ್ಯದೊಂದಿಗೆ ಮುದದಿಂದ ನಿನ್ನ ದೊಂದಿಗೆ ಕಾರ್ಯಕ್ರಮ ವಿದ್ಯುಕ್ತವಾಗಿ ಪ್ರಾರಂಭವಾಗಿದೆ. ನಮ್ಮ ಜೊತೆಗೆ ಶ್ರೀಯುತ ಹೊಸಮೂಲೆ ಗಣೇಶ್ ಭಟ್ ಅವರು, ಹಾಗೆ ಶ್ರೀಯುತ ಸತ್ಯನಾರಾಯಣ ಪುಣ್ಚಿತ್ತಯ್ಯ ಅವರು, ಹಾಗೆ ಶ್ರೀಯುತ ಚಿನ್ಮಯ ಭಟ್ ಕಲ್ಲಡ್ಕ ಅವರು, ಹಾಗೆ ಶ್ರೀಮತಿ ಶ್ರೇಯಾ ಆಚಾರ್ಯ, ಹಾಗೆ ಚೆಂಡೆ ಹಾಗೂ ಮದ್ದಳೆಗಳಲ್ಲಿ ಶ್ರೀಯುತ ಲವಕುಮಾರ ಐಲ, ನೆಕ್ಕರೆಮೂಲೆ ಗಣೇಶ್ ಭಟ್, ಹಾಗೆ ಚೆಂಡೆಯಲ್ಲಿ ಶ್ರೀಯುತ ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್ ಇವರೆಲ್ಲ ಇದ್ದಾರೆ. ಪ್ರತಿಯೊಬ್ಬರನ್ನು ಸ್ವಾಗತಿಸ್ತಾ ಒಡ್ಡೋಲಗದಿಂದ ಪ್ರಾರಂಭ ಮಾಡುವಲ್ಲ. ಪ್ರಾರಂಭಕ್ಕೆ ಒಂದು ಒಡ್ಡೋಲಗದ ಪದ್ಯ ಶ್ರೀಯುತ ಹೊಸಮೂಲೆ ಗಣೇಶ್ ಭಟ್ ಇವರಿಂದ. ಪನ್ನೀರ ರಾಮನಿಗೆ
ಪಂಕಜ ಪನ್ನೀರ ರಾಮನಿಗೆ ಪಂಕಜಾಕ್ಷಿಯರು ಚಿನ್ನಗಳ ತೊಡಿದಿದರು ಚಿನ್ಮಯಾತ್ಮಗೆ ಅಗರು ಚಂದನ ಗಂಧ ಕಸ್ತೂರಿ ಭಾರತಿ ಸುಬ್ಬ ಬರೆದಂತಹ ಪಂಚವಟಿ ಪಟ್ಟಾಭಿಷೇಕ ಪ್ರಸಂಗ, ಅದರಲ್ಲಿ ರಾಮನ ಒಡ್ಡೋಲಗದ ಪದ್ಯ ಜಂಪೆ ತಾಳದ್ದನ್ನು ಶ್ರೀಯುತ ಹೊಸಮೂಲೆ ಗಣೇಶ್ ಭಟ್ ಅವರು ಹೇಳಿದರು. ಈಗ ಚಿನ್ಮಯ ಭಟ್ ಕಲ್ಲಡ್ಕ ಇವರಿಂದ ಅಗರಿ ಭಾಗವತರು ಬರೆದಂತಹ ಬ್ರಹ್ಮಕಪಾಲ ಪ್ರಸಂಗದ ಬ್ರಹ್ಮನ ಒಡ್ಡೋಲಗದ ಪದ್ಯ ಇತ್ತಲ ಚತುರಾಸ್ಯ ವಿಭವದಿ. ಚೂರು ಮಾನಿಟರ್
ಪೊರಿದ ಕಿತದಿ ಶಾರದೆಯನುತ ನಾಮವನಿಡುತ್ತ ಪೊರಿದ ಸರಸ್ವತಿ ಹಿತ್ಕಲ ಚತುರಾಸ್ಯ ವಿಭವದಿ ಬ್ರಹ್ಮಕಪಾಲದ ಒಡ್ಡೋಲಗದ ಹಾಡಿನ ನಂತರ ಈಗ ಶ್ರೀಯುತ ಸತ್ಯನಾರಾಯಣ ಪುಡಿಚಿತಾಯ ಅವರಿಂದ ಸಾರ್ವಭೌಮ ಸಹಸ್ರಾನೀಕ ಶ್ರೀಯುತ ಅಮೃತ ಸೋಮೇಶ್ವರರು ಬರೆದಂತಹ ಪ್ರಸಂಗ. ಇದರಿಂದ ಕುಬೇರನ ಒಡ್ಡೋಲಗದ ಒಂದು ಹಾಡು ಝಂಪೆ ತಾಳದಲ್ಲಿ. ಉತ್ತರದ ದಿಶೆಯೊಳಗೆ ಉತ್ತರೋತ್ತರ ಕೀರ್ತಿ ಉತ್ತರದ ದಿಶೆಯೊಳಗೆ ಉತ್ತರೋತ್ತರ ಕೀರ್ತಿ ಕೀರ್ತಿ ವೆತ್ತು ಅಲಗಾವತಿ ಪತ್ತಾನವು ಮೆರೆಯೇ ಕೀರ್ತಿ ವೆತ್ತು ಅಲಗಾವತಿಯ ಪತ್ತಾನವು ಮೆರೆಯೇ ಸಗಲ ಉಪಾದ ಗಿರದಿ ಸಗಲ ಸೌಪಾದ ವೆರದಿ ಅಖಿಲ ವೈಭವದಿಂದ ಸುಖದೋಳಿತ ಕುಬೇರ ಸುಖದೋಳಿತ ಕುಬೇರ ಪ್ರಕಟ ವಚನಾಗಿಯೇ ಸಕಲ ಸಂಪದ ಬೆರಸಿ ಅಖಿಲ ವೈಭವದಿಂದ ಸುಖದೊಳಿದ ಕುಬೇರ ಪ್ರಕಟಮಯನಾಗಿಯೇ ಉತ್ತರದ ದಿಶೆಯೊಳಗೆ ಈಗ ಶ್ರೀಮತಿ ಶ್ರೇಯ ಅವರಿಂದ ಪವನ್ ಕಿರಣಕೆರೆ ಬರೆದಂತಹ ಶ್ರೀರಂಗ ತುಲಾಭಾರ ಪ್ರಸಂಗ, ಅದರಿಂದ ಇದ್ದಂತಹ ಕೃಷ್ಣನ ಒಡ್ಡೋಲಗದ ಒಂದು ಪದ್ಯವನ್ನು ಶ್ರೇಯ ಅವರು ಹಾಡುವುದಕ್ಕಿದ್ದಾರೆ.
ಶಿರವಾರಿತಿ ಶಯನ ಧರಣಿಯ ಶಿರವಾರಿತಿ ಶಯನ ಧರಣಿಯ ಭರ ಬೀಳುಹನು ಮನುಜ ವೇಷದಿ ಚಾಚುದ್ವಾರಗೆಯೊಳಗೆ ಮೆರೆದಿರೆ ಸಾರತರದಿ ಚಾರುದ್ವಾರಗೆಯೊಳಗೆ ಮೆರೆದಿರೆ ಸಾರತರದಿ ದೈತ್ಯರ ಜಾಲವೆಲ್ಲವ ತರಿತು ವರಿಸಿದೆ ಬಲೆಯರ 16 ಸಾವಿರ ಬಲೆಯರ 16 ಸಾವಿರ ಲೀಲೆಯೊಳಗೆ ಶಿರವಾರಿತಿ ಶಯನ ಧರಣಿಯ ಒಡ್ಡೋಲಗದ ಈ ಸುತ್ತಿನ ನಂತರ ಈಗ ಸಂವಾದದ ಕೆಲವು ಹಾಡುಗಳು. ಮೊದಲಾಗಿ ಶ್ರೀಯುತ ಹೊಸಮೂಲೆ ಗಣೇಶ್ ಭಟ್ ಅವರಿಂದ ಬಾಯಾರು ಸಂಕಯ್ಯ ಭಾಗವತರು ಬರೆದಂತಹ ಕೃಷ್ಣಾರ್ಜುನ ಕಾಳಗ ಪ್ರಸಂಗದಿಂದ ಇದ್ದಂತಹ ಕೃಷ್ಣ ಹಾಗೂ ಸುಭದ್ರೆಯರ ಸಂವಾದದ ಸನ್ನಿವೇಶ. ಗಯನನ್ನು ತಾನು ಕೊಲ್ಲುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ಭಾಗವನ್ನು ಸುಭದ್ರೆಯಲ್ಲಿ ಹೇಳುವಂತಹ ಒಂದು ಸಂದರ್ಭ ಇದು. ಅಮ್ಮ ತಂಗಮ್ಮ ಸೌಭದ್ರೆ. ಉತ್ತರಾದಿಪನಡುಗ ಉತ್ತರಾದಿಪನಡುಗ ಪಾರ್ಥನನು ಮರೆ ಹೊಕ್ಕ ಎಂಬುದ ಮರೆ ಹೊಕ್ಕನೆ ಮನೆಂಬುದ ಚಿತ್ತೈದಿ ಚಿತ್ತದೊಳು ನಿಚ್ಚೈದಿ ನಗುತ್ತ ಇಂತೆಂದ
ಅಮ್ಮ ತಂಗಮ್ಮ ಸೌಭದ್ರೆ ಅಮ್ಮ ತಂಗಮ್ಮ ಸೌಭದ್ರೆ ಒಳ್ಳೆ ನಿರ್ಮಲವಾದುದು ಕಾರ್ಯಗುಣಾತ್ರೆ ಅಮ್ಮ ತಂಗಮ್ಮ ಸೌಭದ್ರೆ ಒಳ್ಳೆ ನಿರ್ಮಲವಾದುದು ಕಾರ್ಯಗುಣಾಂದ್ರೆ ಒಳ್ಳೆ ನಿರ್ಮಲವಾದುದು ಒಳ್ಳೆ ನಿರ್ಮಲವಾದುದು ಕಾರ್ಯಗುಣಾಂದ್ರೆ ನಾನೊಂದು ದಿನ ಸೂರ್ಯೋದಯದಿ ನಾನೊಂದು ದಿನ ಸೂರ್ಯೋದಯದಿ ನಾನಿ ಸ್ನಾನವಗೈದರ್ಯ ಜಲತುಲಂಬಿಕರದಿ ನಾನಿ ಸ್ನಾನವಗೈದರ್ಯ ಜಲತುಲಂಬಿಕರದಿ ಮೌನ ಮುದ್ರೆಯ ತಾಳಮುದದಿ ಮೌನ ಮುದ್ರೆಯ ತಾಳಮುದದಿ ಏನೆಂಬೆ ಗಯನೆಂಬ ಹುಡುಗನಂಬರದಿ ಮೌನ ಮುದ್ರೆಯ ತಾಳಮುದದಿ ಏನೆಂಬೆ ಗಯನೆಂಬ ಹುಡುಗನಂಬರದಿ ಅಮ್ಮ ತಂಗಮ್ಮ ಸೌಭದ್ರೆ ಒಳ್ಳೆ ನಿರ್ಮಲವಾದುದು ಕಾರ್ಯಗುಣಾತ್ರೆ ಈಗ ಚಿನ್ಮಯ ಭಟ್ ಕಲ್ಲಡ್ಕ ಅವರಿಂದ ಬವಲಾಡಿ ಹಿರಿಯಣ್ಣ ಹೆಬ್ಬಾರು ಬರೆದಂತಹ ವಿಶ್ವಾಮಿತ್ರ ಪ್ರತಾಪ ಪ್ರಸಂಗದಿಂದ ಇದ್ದಂತಹ ಒಂದು ಹಾಡು. 100 ಯಾಗಗಳನ್ನು ಮಾಡಿ ಸ್ವರ್ಗಲೋಕವನ್ನು ಪ್ರವೇಶಿಸಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಇಟ್ಟುಕೊಂಡಂತಹ ಸತ್ಯವ್ರತ ತನ್ನ ಗುರುಗಳಾದಂತಹ ವಸಿಷ್ಠರಲ್ಲಿ ಕೇಳಿ ಅವರು ತಿರಸ್ಕರಿಸಿದಾಗ ವಾಸಿಷ್ಠರ ಬಳಿಗೆ ಬಂದು ಯಜ್ಞವನ್ನು ಮಾಡಿಸುವಂತೆ ಕೇಳಿಕೊಳ್ತಾನೆ. ಹಾಗೆ ಕೇಳುವಂತಹ ಸನ್ನಿವೇಶ ಇದು. ಲಾಲಿಸಿರೈ ಗುರು ಬಾಲಕರಿರ. ಲಾಲಿಸಿರಿ ಗುರು ಬಾಲಕರಿರ ನಾಂ ಪೇಳುವ ವಚನವನು
ಪ್ರತಿ ನೃಪರಿಗೆ ವಿಹಿತ ಕೃತಿಯಲ್ಲದೆ ಮತ್ತು ಮತಿಗೆ ವಿಜೇತ ಸ್ಥಿತಿಯಾಗಿರದಿನುತ ಮತಿಯೊಳರಿತು ಸಂಯುತ ಗಾಯದಿ ಸುರಪತಿ ಪುರವನು ಸೇರಿ ಅತಿಶಯನ ಹನಿಂಬ ಅತಿಗ ರುಚದಿ ಮಗ ಚದವೆ ತಗಿದೆನ ಕೃತುಗಡನಗಿ ಪರಗತಿ ಕೊಡಲಿಲ್ಲವು ಲಾಲಿಸಿರಿ ಗುರು ಬಾಲಕರಿರನ ಪೇಳುವ ವಚನವನು ತ್ರಿಶಂಕು ಸ್ವರ್ಗದ ಹಾಡಿನ ನಂತರ ಈಗ ಶ್ರೀಯುತ ಸತ್ಯನಾರಾಯಣ ಪುಂಚಿತಾಯರಿಂದ ಸಾರ್ವಭೌಮ ಸಹಸ್ರಾನೀಕ ಪ್ರಸಂಗದಿಂದಲೇ ಆಯ್ದಂತಹ ಒಂದು ಸಂವಾದದ ಪದ್ಯ ಆ ಯಕ್ಷ ಕನ್ಯೆಯ ನೋಡಿ. ಯಕ್ಷಕನ್ಯೆಯ ನೋಡಿ ಯಕ್ಷಕನ್ಯೆಯ ನೋಡಿ ಅನುದಯದಲ್ಲಿ ಕೇಳ್ದಯೇ ಯಾರೇ ಯಕ್ಷ ಕಿಶೋರಿ ಯಕ್ಷಗಿಜೋರಿ ಮನವಾಯಿತು ನಿನ್ನೊಳು ನುಡಿಯೇ ಮನವಾಯಿತು ನಿನ್ನೊಳು ನುಡಿಯೇ ಬಂದೆ ಅನಿಮಿಷರ ಲೋಕದಿ ಬಂದೆ ಮೋದವನು ಪಡೆಯೇ ರಥೆಯ ಪುತ್ತಳಿಗೆ ಕೇಳಿದ ಕೇಳಿದ ಕೇಳೋ ರತಿಯ ಪುತ್ತಳಿಯೇ ಕೇಳಿದ ರತಿಯ ಪುತ್ತಳಿಯೇ ಕೇಳಿದ 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 ಸುರಪತಿಯ ಸುರಪತಿಯ ವಿದೂಪನು ಸವಿಖ್ಯಾತ ಕೇಳಿದ ಸವಿಖ್ಯಾತ
ಕೇಳಿದ್ದ ಕೇಳಿದ್ದ ಈಗ ಗಜೇಂದ್ರ ಮೋಕ್ಷ ಪ್ರಸಂಗ. ಹೂಹು ಗಂಧರ್ವನ ಬಳಿಗೆ ಬಂದಂತಹ ಅವನ ಮಡದಿಯರು ಸ್ವಲ್ಪ ಜಲಕೇಳಿಯನ್ನಾಡುವ ವನವಿಹಾರವನ್ನು ಮಾಡುವ ಅಂತ ಅವನಲ್ಲಿ ಕೇಳಿಕೊಳ್ಳುವಂತಹ ಸನ್ನಿವೇಶದ ಹಾಡು. ಶ್ರೀಮತಿ ಶ್ರೇಯ ಅವರು ಇದನ್ನು ಹಾಡುವುದಕ್ಕಿದ್ದಾರೆ. ಗಂಧರ್ವ ಪತಿ ಕೇಳಿಂದೆನ್ನ ಭಿನ್ನಪವ. ಗಂಧರ್ವ ಪತಿ ಕೇಳಿಂದೆಂಬ ಭಿನ್ನಪವ ಕೇಳಿಂದೆಂಬ ಭಿನ್ನಪವ ಗಂಧರ್ವ ಪತಿ ಕೇಳಿಂದೆಂಬ ಭಿನ್ನಪವ ಭಿನ್ನಪವ ಗಂಧರ್ವ ಪತಿ ಕೇಳಿಂದೆಂಬ ಭಿನ್ನಪವ ತಂದುಕೊಳ್ಳದಿರು ಕೋಪವನಿಗೆ ದೇವ ತಂದುಕೊಳ್ಳದಿರು ಕೋಪವನಿಲೆ ಹಿಂದೆಮ್ಮ ಮುಖವು ಗಂಧಿದ ಕಾರ್ಯ ಬೇರೆ ಹಿಂದೆಮ್ಮ ಮುಖವು ಗಂಧಿದ ಕಾರ್ಯ ಬೇರೆ ನಿನ್ನಿಂದ ಲಗುದು ಪುರಪುರಡಿರಿವೆ ನಿನ್ನಿಂದ ಲಗುದು ಪುರಪುರಡಿರಿವೆ ಗಂಧರ್ವ ಪತಿ ಕೇಳಿಂದೆಂಬ ಭಿನ್ನಪವ ತಂದುಕೊಳ್ಳದಿರು ಕೋಪವನಿಲೆ ದೇವ 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 ಒಡ್ಡೋಲಗದ ಹಾಗೆ ಸಂವಾದದ ಪದ್ಯಗಳ ನಂತರ ಶೃಂಗಾರ ರಸಕ್ಕೆ ಬರುವ ಮೊದಲು
ಶ್ರೀಯುತ ಹೊಸಮೂಲೆ ಗಣೇಶ್ ಭಟ್ ಅವರಿಂದ ವೀರರಸದ ಒಂದೆರಡು ಹಾಡುಗಳು, ಹಟ್ಟಿಯಂಗಡಿ ರಾಂಭಟ್ ಬರೆದಂತಹ ಅತಿಕಾಯ ಮೋಕ್ಷ ಪ್ರಸಂಗದಿಂದ ಇದ್ದ ರಾವಣನ ವೀರರಸದ ಹಾಡುಗಳನ್ನು ಈಗ ಶ್ರೀಯುತ ಹೊಸಮೂಲೆ ಗಣೇಶ್ ಭಟ್ ಅವರು ಹಾಡುವುದಕ್ಕಿದ್ದಾರೆ. ಮುಂದೆ ಚಿನ್ಮಯ ಭಟ್ ಕಲ್ಲಡ್ಕ ಅವರಿಂದ ವೀರರಸದ ಹಾಡುಗಳು. ಶ್ರೀಯುತ ಸತ್ಯನಾರಾಯಣ ಪುಣಚಿತ್ತಾಯರಿಂದ
ಶಾಸೂಯ ಶರೀರದ ಚರ್ಮದಿ ಘೋರ ಧ್ವನಿ ವಿಸ್ತಾರ ಧ್ವನಿ ಹದಿ ಪುರಾರಿಯ ಕಂಡ ಏನೇ ಕಂತು ಬರಲು ಶ್ರೀಯುತ ಚಿನ್ಮಯ ಭಟ್ ಕಲ್ಲಡ್ಕ ಅವರು ಶರಸೇತು ಬಂಧನದಿಂದ ಆಯ್ದಂತಹ ಅರ್ಜುನ ಸೇತುವೆಯನ್ನು ಕಟ್ಟುವ ವೀರರಸದ ಹಾಡನ್ನು ಹೇಳಿದರು. ಹಾಗೆ ಶ್ರೀಯುತ ಸತ್ಯನಾರಾಯಣ ಪುಣಜಿತೆ ಅವರು ಅಗರಿ ಭಾಗವತರ ದೇವಿ ಮಹಾತ್ಮೆ ಪ್ರಸಂಗದಿಂದ ಇದ್ದ ಮಹಿಷಾಸುರನ ವೀರರಸದ ಹಾಡುಗಳನ್ನು ಹೇಳಿದರು. ಹಾಗೆ ಶ್ರೀಮತಿ ಶ್ರೇಯ ಅವರು ಗಿರಿಜಾ ಕಲ್ಯಾಣ ಪ್ರಸಂಗದಿಂದ ಮನ್ಮಥನ ಏರು ಪದ್ಯಗಳನ್ನು ಹೇಳಿದರು. ಮುಂದೆ ಹೊಸಮೂಲೆ ಗಣೇಶ್ ಭಟ್ ಅವರಿಂದ ಸೀತಾಪಹಾರ ಈ ಪ್ರಸಂಗದಿಂದ ಇದ್ದಂತಹ ಒಂದು ಹಾಡು. ಮಾಯಾಮೃಗ ಅಂದರೆ ಮಾರೀಚ ಚಿನ್ನದ ಜಿಂಕೆಯಾಗಿ ರಾಮ ಹಾಗೂ ಸೀತೆ ಇರುವಂತಹ ಪರ್ಣಕುಟೀರದ ಮುಂಭಾಗದಲ್ಲಿ ಕುಣಿತಾನೆ. ಅದರ ಸೌಂದರ್ಯವನ್ನು ಕಂಡು ಮೋಹಿತಳಾದಂತಹ ಸೀತೆ ಆ ಚಿನ್ನದ ಜಿಂಕೆಯನ್ನು ರಾಮನಿಗೆ ತೋರಿಸುವಂತಹ ಸನ್ನಿವೇಶ ಇದು. ನೋಡಿದೆಯ ರಾಮ ನೋಡಿದೆಯ. ನೋಡಿದೆಯ ರಾಮ ನೋಡಿದೆಯ ನೋಡಿದೆಯ ರಾಮ ನೋಡಿದೆಯ ರಾಮ
ಸಣ್ಣ ಸಣ್ಣ ಕಾಲ ಬೆರಳು ಸಣ್ಣ ಸಣ್ಣ ಕಾಲ ಬೆರಳು ಕಾಲಿನು ಪೂರ ಭಾವಗಳಗ ಸಣ್ಣ ಸಣ್ಣ ಕಾಲ ಬೆರಳು ಕಾಲಿನುಗುರ ಭವಗಳ ಸಣ್ಣ ಸಣ್ಣ ಕಾಲ ಬೆರಳು ಕಾಲಿನುಗುರ ಭವಗಳ ತನ್ನಂಗ ದಿನಂಗ ತೆಗಿಟ ದಿಕ್ಕಿಡ ತೋಮೆಂದು ಕುಣಿಯುವ ಮೃಗವ ತನ್ನಂಗ ದಿನಂಗ ದಿಕ್ಕಿಟ ತೋಮೆಂದು ತನ್ನಂಗ ದಿನಂಗ ದಿಕ್ಕಿಟ ತೋಮೆಂದು ತನ್ನಂಗ ದಿನಂಗ ದಿಕ್ಕಿಟ ತೋಮೆಂದು ಕುಣಿಯುವ ಮೃಗವ ನೋಡಿದಯ ನೋಡಿದೆಯ ರಾಮಯ ನೋಡಿದೆಯ ರಾಮ ನೋಡಿದೆಯ ಕನ್ನಂಗ ದಿನಂಗ ದಿಗ ಗಿಟ್ಟ ತೋಮೆಂದು ತನ್ನಂಗ ದಿನಂಗ ದಿಗ ಗಿಟ್ಟ ತೋಮೆಂದು ತನ್ನಂಗ ದಿನಂಗ ದಿಗಿಟ್ಟ ತೋಮೆಂದು ತನ್ನಂಗ ದಿನಂಗ ದಿಗಿಟ್ಟ ತೋಮೆಂದು ಕುಡಿವ ಮೃಗವ ನೋಡಿದೆಯ ರಾಮ
ಪಾರ್ತಿಸುಬ್ಬನ ಸೀತಾಪಹಾರ ಪ್ರಸಂಗದಿಂದ ಇದ್ದಂತಹ ಹಾಡಾಗಿತ್ತು. ಮುಂದೆ ಅಗರಿ ಭಾಸ್ಕರ್ ರಾವ್ ಬರೆದಂತಹ ತಪಸ್ವಿ ಮಹೇಂದ್ರ ಅಂತ ಒಂದು ಪ್ರಸಂಗ. ಆ ಪ್ರಸಂಗದಿಂದ ಇದ್ದಂತಹ ಒಂದು ಶೃಂಗಾರ ರಸದ ಹಾಡನ್ನು ಶ್ರೀಯುತ ಚಿನ್ಮಯ ಭಟ್ ಕಲ್ಲಡ್ಕ ಅವರು ಹಾಡುವುದಕ್ಕಿದ್ದಾರೆ. ಕೇಳಿಸಿತು ಕಿಲಕಿಲನೆ ಭಾಮಿನಿಯ ಜೊತೆಗೆ ಯಾರೇ ನೀನು ಮೋಹನಾಂಗಿ. ನಗುತಿಗ ಬಾಲಿಗೆರ ಸುಸ್ವರವು ಕಿಲ ಕಿಲನೆ ಕಿಲ ಕಿಲನೆ ನಗುತಿಗ ಬಾಲಿಗೆರ ಸುಸ್ವರವು ಮೇಲ ಕಾಲ ಕಿಚ್ಚಿಯನಾದ ಮಂಜುಳವಾಗಿ ಸಂಭ್ರಮವ ಸುರಪತಿ ನೀಳವೇಣಿಯ ರಘುದು ನಿಶ್ಚಯ ನೀಳವೇಣಿಯರು ಅಹುದು ನಿಶ್ಚಯ ವೇಳೆಗೊದಗಿದರಿಂದು ಸಂತಸವಾಯ್ತು 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 ಫಲರಿನುತ 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 ಯಾರೇ ನೀನು ಮೋಗನಾಗಿ ಮಾರಸತಿಯೋ ಶಿವೆಯೋ ರಮೆಯೋ ಮೋಗನಾಗಿ
ಮನವು ಸ್ಥಿರವಿದಿಲ್ಲ ಕಮಲ ನೇತ್ರಿ ಕಮಲ ನೇತ್ರಿ ಕಮಲ ನೇತ್ರಿ ನಾರಿ ನಿನ್ನ ರೂಪರಾಜಿ ಸೂರಿಗುಡಲು ಮನವ ಪೂಸಿ ನಾರಿ ನಿನ್ನ ರೂಪರಾಜಿ ಸೂರಿಗುಡಲು ಮನವ ಪೂಸಿ ಮಾರನೆಸೆದ ಸರಕಿ ಬಿರುದಿ ಕೋರು ಕರುಣವ ಮಾರನೆಸೆದ ಸರಕಿ ಬಿರುದಿ ಕೋರು ಕರುಣವ ತೋರು ಕರುಣವ ಯಾರಿ ನೀನು ಮೋಗನಾಗಿ ಯಾರಿ ನೀನು ಮೋಗನಾಗಿ ಮಾರಸತಿಯೋ ಶಿವೆಯೋ ಯಮೆಯೋ ಯಾರೋ ತಪಸ್ವಿ ಮಹೇಂದ್ರ ಪ್ರಸಂಗದ ಇಂದ್ರನ ಶೃಂಗಾರ ರಸದ ಹಾಡಾಗಿತ್ತಿದು. ಮುಂದೆ ಶ್ರೀಯುತ ಸತ್ಯನಾರಾಯಣ ಪುಣಚಿತಾಯರಿಂದ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳು ಬರೆದಂತಹ ರುಕ್ಮಾಂಗದ ಚರಿತ್ರೆ ಪ್ರಸಂಗ. ಇದರಲ್ಲಿ ರುಕ್ಮಾಂಗದನ ಮಗನಾದಂತಹ ಧರ್ಮಾಂಗದ ದಿಗ್ವಿಜಯ ಹೋಗುವ ಸನ್ನಿವೇಶ, ಭರತನ ಜೊತೆಗೆ ಯುದ್ಧವನ್ನು ಮಾಡುವಂತಹ ಸನ್ನಿವೇಶದ ಒಂದು ಹಾಡು. ಹರುಷವಾಯಿತು ನಿನ್ನ ವಚನವು. ಈಗ ನಾನು ಆಗ ಹೇಳಿದೆ ಲವಕುಮಾರ ಐಲ ಹಾಗೂ ನೆಕ್ಕರೆಮೂಲೆ ಗಣೇಶ್ ಭಟ್ ಅವರು ನಮ್ಮ ಜೊತೆಗೆ ಮದ್ದಳೆಗಿದ್ದಾರೆ ಅಂತ. ಹಾಗೆ ತೆಂಕುತಿಟ್ಟಿನ ಪ್ರಸಿದ್ಧ ಚೆಂಡೆ ಹಾಗೂ ಮದ್ದಳೆ ಎರಡನ್ನೂ ಸಮರ್ಥವಾಗಿ ನುಡಿಸಬಲ್ಲಂತಹ ರೋಹಿತ್ ಉಚ್ಚಿಲ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈಗ ಮದ್ದಳೆಗೆ ಬಂದಿದ್ದಾರೆ. ಸತ್ಯನಾರಾಯಣ ಪುಣಚಿತಾಯರಿಂದ ಹರುಷವಾಯಿತು ನಿನ್ನ ವಚನವು. ಹರುಷವಾಯಿತು ನಿನ್ನ ವಚನವೋ ವಚನವೋ ಕೇಳುತ್ತೆನ್ನ ಮನಸ್ಸಿಗೀಗ ಕೇಳುತ್ತೆನ್ನ ಮನಸ್ಸಿಗೀಗ ಹರುಷವಾಯ್ತು ಹರುಷವಾಯ್ತು ಹರುಷವಾಯ್ತು
ಹರಜರಾಯ್ತು ನಿನ್ನ ವಚನವು ವಚನವು ಹರಜರಾಯ್ತು ನಿನ್ನ ವಚನವು ಹರುಜವಾಯ್ತು ನಿನ್ನ ವಚನವು ಹರುಜವಾಯ್ತು ಗರುಜವಾಯ್ತು ನಿನ್ನ ವಚನವು ಕೇಳುವುದಿಲ್ಲ ಮನಸ್ಸಿಗೀಗ ಕೇಳುವುದಿಲ್ಲ ಮನಸ್ಸಿಗೀಗ ಹರುಜ ಆಯ್ತು ನಿನ್ನ ವಚನವು ಕೇಳುವುದಿಲ್ಲ ಮನಸ್ಸಿಗೀಗ ಹರುಜ ಆಯ್ತು ನಿನ್ನ ವಚನವು ಕೇಳುವುದಿಲ್ಲ ಮನಸ್ಸಿಗೀಗ ಕರುಜವಾಯ್ತು ನಿನ್ನ ವಚನವು ಕರುಜವಾಯ್ತು ನಿನ್ನ ವಚನವು ಹರಿಗರಾದ್ಯರಿಂದ ಅಧಿಕರಿಯೇ ಬಳಿರೆ ಬಳಿರೆ ಹರಿಗರಾದ್ಯರಿಂದ ಅಧಿಕರಿಯೇ
ಶಿರವದೊಂದೇ ತೋರ್ಪುದೀಗ ಶಿರವಾದೊಂದೇ ತೋರ್ಪುದೀಗ ಬರಿದೈತವರು ಜಂಗಳಲ್ಲೂ ಮೆರೆದುತ್ತಿರುವೆ ಮರಿದೆ ಕರುವದಿ ಬಳಿರೆ 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 ಅಧಿಗರಾಜ್ಯರಿಂದ ಅಧಿಗದಿ ಬಳಿ ಬಳಿರೆ ಬಳಿ ಬಳಿರೆ ನೀರು ಅರಿಯರಾಜ್ಯರಿಂದ ಅಧಿಗದಿ ಬಳಿರೆ 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 ಅಧಿಗರಾಜ್ಯರಿಂದ ಅಧಿಗದಿ ತೋರ್ಪುದೀಗ ಬೆರೆದುತ್ತಿರುವೆ ಮರಿದೆ ಗರೋಬದಿ ಬಳಿ ಬಳಿರೆ ಬಳಿ ಬಳಿರೆ 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 ರುಕ್ಮಾಂಗದ ಚರಿತ್ರೆಯ ಭರತ ಹಾಗೂ ಧರ್ಮಾಂಗದರ ಮಧ್ಯದ ಈ ಹಾಡಿನ ನಂತರ ಶ್ರೀಮತಿ ಶ್ರೇಯ ಅವರಿಂದ ಅಜಪುರ ವಿಷ್ಣು ಬರೆದಂತಹ ಸುಧನ್ವಾರ್ಜುನ ಪ್ರಸಂಗ, ಅದರಿಂದ ಆಯ್ದಂತಹ ಪ್ರಭಾವತಿಯ ಪದ್ಯ ಇದು. ಸತಿ ಶಿರೋಮಣಿ ಪ್ರಭಾವತಿ ಅತಿ ಸೊಬಗಿನಲ್ಲಿ. ಅನಿತರುಳಾತನ ರಾಣಿ ಪ್ರಭಾವತಿಯು ಅನಿತರುಳಾತನ ರಾಣಿ ಪ್ರಭಾವತಿ ಕನಕದ ಪಾತ್ರೆಯುಳು ಅನುಲೇಪನ ಕಸ್ತೂರಿ ಬೀಡಂಗಳ ಅನುಲೇಪನ ಕಸ್ತೂರಿ ಬೀಡಂಗಳ ಮಿನುಗುವ ಸಂಪಿಗೆ ಪೂಗಂಡಿರಿಸಿಕೊಂಡು ಮಿನುಗುವ ಸಂಪಿಗೆ ಪೂಗಂಡಿರಿಸಿಕೊಂಡು ಇನಿಯನಿಗಿದಿರಾಗುತ್ತ ಬಂದಳು
ಸತಿಶಿರೋಮಣಿ ಪ್ರಭಾವತಿಯೇ ಸೊಬಗಿನಲ್ಲಿ ಪ್ರಭಾವತಿ ಸತಿಶಿರೋಮಣಿ ಪ್ರಭಾವತಿ ಸೊಬಗಿನಲ್ಲಿ ಸೊಬಗಿನಲ್ಲಿ ರತಿಯ ಸೋಲಿಪ ರೂಪಿನದೆ ಸೊಬಗಿನಲ್ಲಿ ಸೋಲಿಪ ರೂಪಿನದೆ ಸೊಬಗಿನಲ್ಲಿ ಬೆಡಗಿನಲ್ಲಿ ರತುನಾಭರಣಗಳ ರತುನಾಭರಣಗಳ ಜೊತೆ ಬೆಳಗುತ್ತಲೇ ಪ್ರತಿ ಮತ ಗಜದಂತೆ ಗತಿಯ ಗತಿಯ ಪ್ರತಿ ಮತ ಬಂದಳು ರತ್ನಾಭರಣಗಳ ನದಿ ಬೆಳಗುತ್ತಲೇ ಪ್ರತಿಮದ ಗಜದಂತೆ ಗಲಿಗೆ ನೀಡುತ್ತಲೇ ಚತುರತೆಯ ನೆರೆಯುಡುಗೆಗಳ ಶೋಭಿತದ ಚೆಲುವಿನ ಹರದ ಚಂದ್ರಗಾಯ ಚತುರತೆಯ ನೆರೆಯುಡುಗೆಗಳ ಶೋಭಿತದ ಚೆಲುವಿನ ಹರದ ಚಂದ್ರಗಾಯ ಕಸ್ತೂರಿ ತಿಲಕರು ಲತೆಯ ಘರುಷದಲ್ಲಿ ಪತಿಗೆ ಗಿರಿರಾಗುತ್ತಲೇ ಬಂದಳು ಬಂದಳು ಪ್ರಭಾವತಿ ಪ್ರಭಾವತಿ
ಕಲ ಶೋಭಿತದ ಚೆಲ್ವಿನ ಅರ್ಧ ಚಂದ್ರಗರಿಯ ಹಣಿ ಕಸ್ತೂರಿ ತಿಲಕಲು ಲತೆಯ ಮಾಲಿನಿಯ ನಿಘರುಷದಲ್ಲಿ ಬಲಿಗೆ ಗಿರಿರಾಗುತ್ತಲಿ ಬಂದೆಳು ಬಂದೆಳು ಶೃಂಗಾರ ರಸದ ಸುತ್ತು ಮುಕ್ತಾಯ ಅಲ್ಲ, ಸತೀಶ್ ಶಿರೋಮಣಿ ಪತ್ನಿಯ ಹಾಡಿಗೆ ಪತಿಯಾದಂತಹ ರೋಹಿತ್ ಉಚ್ಚಿಲ್ ಅವರು ತುಂಬ ಸುಂದರವಾಗಿ ಮದ್ದಳೆ ವಾದನವನ್ನು ಮಾಡಿದರು. ಮುಂದೆ ಕೆಲವು ಕರುಣರಸದ ಪದ್ಯಗಳು. ಮೊದಲಾಗಿ ಶ್ರೀಯುತ ಸತ್ಯನಾರಾಯಣ ಪುಣಿಚಿತಯರಿಂದ ಗೇರುಸೊಪ್ಪೆ ಶಾಂತಪ್ಪಯ್ಯ ಬರೆದಂತಹ ಕರ್ಣಾವಸಾನ ಅಥವಾ ಕರ್ಣಪರ್ವ ಈ ಪ್ರಸಂಗದಿಂದ ಇದ್ದಂತಹ ಒಂದು ಹಾಡು. ಶಲ್ಯ ರಥದಿಂದ ಇಳಿದು ಹೋಗ್ತಾನೆ. ತಾನೇ ಸಾರಥ್ಯವನ್ನು ಮಾಡಿಕೊಂಡು ಕರ್ಣ ಯುದ್ಧಕ್ಕೆ ನಿಲ್ಲುವಾಗ ಆತನ ರಥವು ನೆಲದಲ್ಲಿ ಹೂತು ಹೋಗ್ತದೆ. ಚಕ್ರ ರಥವನ್ನು ಮೇಲಕ್ಕೆ ಎತ್ತಿ ಮತ್ತೆ ನಾನು ಯುದ್ಧ ಮಾಡುವುದಕ್ಕೊಂದು ಅವಕಾಶ ಕೊಡುವಂತ ಕರ್ಣ ಅರ್ಜುನನಲ್ಲಿ ಬೇಡಿಕೊಳ್ಳುವಾಗ ಅರ್ಜುನ ಆಯಿತು ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳುವುದು, ಇದುವೇ ಸರಿಯಾದಂತಹ ಸಮಯ, ನೀನು ಬಾಣಪ್ರಯೋಗ ಮಾಡಿ ಕರ್ಣನನ್ನು ಕೊಲ್ಲು ಅಂತ ಹೇಳುವಾಗ ಕರ್ಣನನ್ನು ನೋಡಿದಂತಹ ಅರ್ಜುನನ ಮನಸ್ಸು ಕರಗುತ್ತದೆ. ಇವನು ಯಾರು ಅಂತ ಪ್ರಶ್ನಿಸುವಂತಹ ಸನ್ನಿವೇಶ ಇದು. ಹರಿಯಾಡಿದುದಂ ಕೇಳುದ್ದು, ಜೊತೆಗೆ ಮನಸ್ಸಿಜ ಪಿತ ನೀನು ಮಾತಿಲಿ ಬಿಟ್ಟಾಡು. ಹರಿಯಾಡಿದುದ ತರಣಿ ಕುಮಾರನ ಬೆನ್ನಲಿ ತಲಾಗೌರಿ ತರಣಿ ಕುಮಾರನ ಬೆನ್ನಲಿ ತಲಾಗೌರಿ ಕರಗಿದು ದಂತ ಕರಗಿದು ದಂತ ಮರುಗುತ್ತ ಬಳಿ ಗಜ ಬಿದನೊಡನೆಲ್ದನು ಪಾರ್ಥವು
ಬಿಟ್ಟಾಡೋ ಕರ್ಣನ್ಯಾರೆ ಕರ್ಣನ್ಯಾರೆ ದೇವಗಣನೆ ದೇವ ಹರಿ ಕರ್ಣನ್ಯಾರೆ ಕರ್ಣನ್ಯಾರೆ ಎನ್ನ ಮನದಲ್ಲಿ ಹಲವು ಹಂಬಲಿ ತುತ್ತಲಿರ್ಪುದು ಎನ್ನ ಮನದಲ್ಲಿ ಹಲವು ಹಂಬಲಿ ತುತ್ತಲಿರ್ಪುದು ಕರ್ಣನ್ಯಾರೆ 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 ಧನುವೆನುವೆಲಾರೆ ಕೂರ್ಗಣೆ ತೊಡಲಾರೆನು ಧನುವೆನುವೆಲಾರೆ ಕೂರ್ಗಣೆ ತೊಡಲಾರೆನು ಕರ್ಣನ್ಯಾರೆ ಕರ್ಣನ್ಯಾರೆ ಮೇಣಗಿದು ಬಗೆಗಾಡದ ಮೇಲಿದು ಮೇಣಗಿದು ಬಗೆಗಾಡದ ಆದದ ಮೇಲಿದು ಕರ್ಣನ್ಯಾರೆ ಕರ್ಣನ್ಯಾರೆ ನಡೆಯದೆ ನಯ ಮಾರ್ಗಗಳ ಆತನ ಮೇಲೆ ಕರ್ಣನ್ಯಾರೆ ದೇವ ನುಡಿ ನುಡಿ ಮರೆ ಮಾತ ಬೇಡ ಯಥಾರ್ಥವ ಕರ್ಣನ್ಯಾರೆ ಮನಸಿದ ಪಿತಾ ಕರ್ಣನ್ಯಾರೆ ಕರ್ಣನ್ಯಾರೆ ದೇವ ನುಡಿ ನುಡಿ ಕರ್ಣನ್ಯಾರೆ ಕರ್ಣನ್ಯಾರೆ ಸತ್ಯಣ್ಣ ಯಾವ ರಾಗ ಅದು? ಮನೋರಂಜನೆ. ಯಕ್ಷಗಾನಕ್ಕೆ ಬಹಳ ಅಪರೂಪವಾದಂತಹ ಒಂದು ರಾಗವನ್ನು ಬಳಸಿ ತುಂಬ ಸುಂದರವಾಗಿ ಶ್ರೀಯುತ ಸತ್ಯನಾರಾಯಣ ಪುಣಜಿತಾಯರು ಈ ಹಾಡನ್ನು ಹಾಡಿದರು. ಭೋಜನ ಸಿದ್ಧವಾಗಿದೆ ಅಂತ ಆ ಮನೆಯವರು ಹೇಳಿದ್ದಾರೆ. ಹಾಗಾಗಿ ಊಟ ಮಾಡುವವರು ಊಟ ಮಾಡಿ ಮತ್ತೆ ಬಂದು ಕೂತು ನಮ್ಮ ಯಕ್ಷಗಾಯನವನ್ನು ಕೇಳಬಹುದು. ಮುಂದೆ ಶ್ರೀಯುತ ಹೊಸಮೂಲೆ ಗಣೇಶ್ ಭಟ್ ಅವರಿಂದ ಭೀಮ ಕೌರವರ ಯುದ್ಧ, ಕೊನೆಯ ದಿನ ಗದಾಯುದ್ಧ, ಅದರಲ್ಲಿ ಸೋತಂತಹ ಕೌರವ ರಣರಂಗಣಕ್ಕೆ ಬೆನ್ನು ಹಾಕಿ ಹಿಂದೆ ಹೋಗುವಂತಹ ಸನ್ನಿವೇಶ, ಮರುತ ಸಂಭವ ನಿಂತು ಮೂದಲಿಸಿ ಬರುತ್ತಿರಲು. ಕರದ ಗದೆಯು ಕರದ ಗದೆಯು ಬೆಗಗಳಾದ ಸುಯೋಧನು ಪರಿಯುತಿಯ ರಕ್ತದು ಗುಳಿಯಲಿ
ಓರ್ವರಿ ಬರುವುದಿಲ್ಲ ಏನೆಂಬೆನ ಅದ್ಭುತವ ಏನೆಂಬೆ ಅದ್ಭುತವ ಮರುದ ಸಂಭವನಿರುವುದು ಮರುದ ಮೂದಲ್ಲಿ ಬರುತ್ತಿರಲು ಗುರುಪತಿಯು ಭಯದೋ ಗುರುಪತಿಯು ಭಯದೋ ಅತಿ ಮರುಗಿ ಮರುದ ಸಂಭವನಿಂದು ಮೂದಲಿಸಿ ಬರುತ್ತಿರಲು ಗುರುಪತಿಯು ಭಯದೊಳತಿ ಮರುಗಿ ಸರಿದ ಇಂದ್ರಾದೇಶ ಮುಖನಾಗಿ ಸರಿದ ಇಂದ್ರಾದೇಶ ಮುಖನಾಗಿ ಕಣನೊಳಗೆ ತಾಯುರುಗಿ ತಾನು ಏಕಾಂಗಿಯಾಗಿ ಸರಿದ ನಿರುದ್ರಾದೇಶ ಮುಖನಾಗಿ ಕಣನೊಳಗೆ ತಾಯುರುಗಿ ತಾನು ಏಕಾಂಗಿಯಾಗಿ ಮರುದ ಸಂಭವನಿರುವುದು ಮೂದಲ್ಲಿ ಬರುತ್ತಿರಲು ಛತ್ರ ಚಾಮರಾದಿಗಳ ಛತ್ರ ಚಾಮರಾದಿಗಳ ತಾವೀಳುಗೊಂಡು ಅತಿ ಗುಣದಿರುದ ಬೆಳಲೇರದ ಛತ್ರ ಚಾಮರಾದಿಗಳ ಬೀಳುಗೊಂಡು ಅತಿ ಗುಣದಿರುದ ಕಾಲು ನಡೆಯಲ್ಲಿ ಹೆಣ್ಣನ ಪರ್ವತವ ಏರುದ ಕಾಲು ನಡೆಯಲ್ಲಿ ಹೆಣ್ಣನ ಪರ್ವತವ ಏರುದ ಕಾಳಗಳನ್ನು ನಡೆದವುದ ಕಾಳಗಳನ್ನು ನಡೆದವುದ ಮರುದ ಸಂಭವನಿದು ಬಡಾಜಿಬುಡು ಗೋಪಾಲಕೃಷ್ಣ ತಂತ್ರಿಗಳವರ
50ನೇ ಜನ್ಮದಿನೋತ್ಸವ. ಅದೇ ರೀತಿಯಲ್ಲಿ ವೈವಾಹಿಕ ಜೀವನದ 25ನೇ ವರ್ಷ ಸುವರ್ಣ ಮಹೋತ್ಸವ ಹಾಗೂ ರಜತ ಮಹೋತ್ಸವ. ಈ ಕಾರ್ಯಕ್ಕೆ ಬಂದಂಥ ಎಲ್ಲ ಊರಿನ ಪರವಿನ ಶ್ರೀ ಗೋಪಾಲಕೃಷ್ಣ ತಂತ್ರಿಗಳ ಆ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ದೇವಸ್ಥಾನ ಮಠ ಮಂದಿರ ಹಾಗೂ ಎಲ್ಲ ತರವಾಡುಗಳ ಮನೆಯವರನ್ನು ಕೂಡ ಎಲ್ಲ ಭಗವದ್ಭಕ್ತರನ್ನ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಅಲ್ಲಿ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಇದೆ. ದಯವಿಟ್ಟು ಬೂಡಿನ ಹಿಂದುಗಡೆ ಅಲ್ಲಿ ಭೋಜನದ ವ್ಯವಸ್ಥೆ ಮಾಡಿದೆ. ದಯವಿಟ್ಟು ಒಂದು ವಿನಂತಿ, ಯಾವುದೇ ದೇವಸ್ಥಾನ ಅದೇ ರೀತಿ ತರವಾಡುಗಳಲ್ಲಿ ದೇವರ ಸೇವೆಯನ್ನು ಮಾಡುವವರು ಗಡಿಗಾರ ಇರ್ಬೋದು, ಗುರಿಕಾರ ಇರ್ಬೋದು, ಪಾತ್ರೆಗಳಿರ್ಬೋದು, ಅವರಿಗೆಲ್ಲ ಬೇರೆ ವ್ಯವಸ್ಥೆ ಮಾಡಿದ್ದೇವೆ. ಆ ಮೇಲೆ ಹೋಗುವಾಗ ನೀವು ಬಲಕ್ಕೆ ಹೋದರೆ ಅಲ್ಲಿ ಆಚಾರ ಪಟ್ಟವರಿಗೆ ಅಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಬಂದಂಥ ಇನ್ನೆಲ್ಲ ಭಗವದ್ಭಕ್ತರು ಕೂಡ ಇನ್ನೊಂದು ಕಡೆ ವ್ಯವಸ್ಥೆಯನ್ನು ಮಾಡಿದ್ವಿ. ದಯವಿಟ್ಟು ಕೂಡ ಎಲ್ಲರೂ ಆ ಭೋಜನ ಶಾಲೆಗೆ ಹೋಗಿ ನಮ್ಮ ಬಡಜಿಬೋಡು ಗೋಪಾಲ ತಂತ್ರಿಗಳವರ ಈ ಒಂದು ವೈವಾಹಿಕ ಜೀವನದ 25ನೇ ವರ್ಷ, ಅದೇ ರೀತಿಯಲ್ಲಿ ಅವರ ಜೀವನದ ಸುವರ್ಣ ಮಹೋತ್ಸವ ಜನ್ಮದಿನ ಈ ಒಂದು ಕಾರ್ಯಕ್ರಮದ ತಮ್ಮೆಲ್ಲರನ್ನು ಮಗದೊಮ್ಮೆ ನಾವು ಸ್ವಾಗತಿಸ್ತಾ, ದಯವಿಟ್ಟು ಎಲ್ಲರೂ ಕೂಡಿ ಹೋಗಿ ಅಲ್ಲಿ ತಮಗೆ ಬೇಕಾದಂಥ ವ್ಯವಸ್ಥೆಯಲ್ಲಿ ಸಾವಧಾನವಾಗಿ ಆ ಮಹಾಗಣಪತಿ ದೇವರ ಒಂದು ಪ್ರಸಾದ ಭೋಜನವಾಗಿ ಅಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಭೋಜನ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೆ. ಕಾರ್ಯಕ್ರಮ ಮುಂದುವರಿಯಲಿದೆ. ಶ್ರೀಯುತ ಚಿನ್ಮಯ ಭಟ್ ಕಲ್ಲಡಕೆಯವರಿಂದ ಚಕ್ರೇಶ್ವರ ಪರೀಕ್ಷಿತ ರಾಘವನಂಬಿಯರು ಬರೆದಂತಹ ಚಕ್ರೇಶ್ವರ ಪರೀಕ್ಷಿತ ಪ್ರಸಂಗ. ಪರೀಕ್ಷಿತ ಬೇಟೆಗಾಗಿ ಕಾಡಿಗೆ ಬಂದವ ಬಾಯಾರಿ ನೀರನ್ನು ಕೇಳುವಾಗ ಶಮೀಕ ಮಹರ್ಷಿ ಧ್ಯಾನಸ್ಥನಾಗಿರ್ತಾನೆ. ಸಿಟ್ಟಿಗಿದ್ದಂತಹ ಪರೀಕ್ಷಿತ ಒಂದು ಸತ್ತ ಹಾವನ್ನು ಅವನ ಕೊರಳಿಗೆ ಹಾಕಿ ಹೋಗ್ತಾನೆ. ಶಮೀಕನ ಮಗ ಬಂದು ಗೊತ್ತಾಗಿ ಸಿಟ್ಟಿನಿಂದ 7 ದಿನದೊಳಗಾಗಿ ತಕ್ಷಕ ಕಚ್ಚಿ ಸಾಯಲಿ ಪರೀಕ್ಷಿತ ಅಂತ ಶಾಪ ಕೊಡ್ತಾನೆ. ಎಚ್ಚೆತ್ತಂತಹ ಶಮೀಕ ನೋವಿನಿಂದ ಮಗನಲ್ಲಿ ಹೇಳುವಂತಹ ಸನ್ನಿವೇಶ ಇದು. ನಂದಿಸಿದೆಯ ಭುವಿಯ ಬೆಳಕನೆ. ಇದನ್ನು ಚಿನ್ಮಯ ಭಟ್ ಅವರು ಹಾಡೋದಕ್ಕಿದ್ದಾರೆ. ಅನಿತರೊಳಗೆ ಚಿತ್ತ ಮುನಿಪನು ಅನಿತರೊಳಗೆ ಚಿತ್ತ ಮುನಿಪನು ಜನಪ ನಡೆಸಿದ ಕೃತ್ಯವನು ಜನಪ ನಡೆಸಿದ ಕೃತ್ಯವನು ನೇತನಯನಿತ ಶಾಪವನ್ನು ಕೇಳಿದಾಗ ಮನನೊಂದು ನಂದಿಸಿದೆಯ ಭುವಿ ಬೆಳಗನೆ ಮಗನೆ ಕಂದ
ಗಣಿತ ಗುಣನವನು ಧರ್ಮಕ್ಕೆ ಸೊಗದಿ ಧರೆಯೊಳು ನೆಲೆಯ ನಿತ್ತವ ವಿಗತ ಸೊಗದಿ ಧರೆಯೊಳು ನೆಲೆಯ ನಿತ್ತವ ವಿಗತ ನಂದಿಸಿದೆಯ ಭುವಿ ಬೆಳಗನೆ ಕಂದ ಹಸಿವು ಬಾಯಾರಿಗೆಯೊಳ ನೃಪ ಬಸವಳಿಯೇ ಹಸಿವು ಬಾಯಾರಿಗೆಯೊಳ ನೃಪ ಬಸವಳಿಗೀತ ಕೈದ ಕೃತ್ಯಕ್ಕೆ ಎಸೆಯುವುದೇ ಶಾಪದ ದಸ್ತ್ರವ ಅಸಗನೆಯುಳು ಕಂದ ಆ ನಂದಿಸಿದೆಯ ಭುವಿ ಬೆಳಗನೆ ಕಂದ ಮಗನೇ ಕಂದ ಸಿಂಧು ಭೈರವಿ ಮತ್ತು ಆನಂದ ಭೈರವಿ ಮೊದಲಿನದ್ದೆರಡು ಯಾವುದು? ರೀತಿಗೌಳ, ಬಿಂದು ಮಾಲಿನಿ, ಸಿಂಧು ಭೈರವಿ ಹಾಗೆ ಆನಂದ ಭೈರವಿ 4 ರಾಗಗಳಲ್ಲಿ ಕರುಣರಸದ ಹಾಡನ್ನು ಶ್ರೀಯುತ ಚಿನ್ಮಯ ಭಟ್ ಅವರು ಹಾಡಿದರು. ಮುಂದೆ ಶ್ರೇಯ ಅವರಿಂದ ಪ್ರಸಂಗ ಜಾಬಾಲಿ ನಂದಿನಿ, ಸಿಮಂತೋರು ನಾರಾಯಣ ಶೆಟ್ಟರು ಬರೆದದ್ದು. ಕಟೀಲು ಕ್ಷೇತ್ರ ಮಹಾತ್ಮೆ ಒಂದು ಭಾಗವಾಗಿ ಬರುವಂಥದ್ದು. ಭೂಲೋಕಕ್ಕೆ ಬರಬೇಕು ಅಂತ ಸ್ವರ್ಗದಲ್ಲಿರುವಂತಹ ನಂದಿನಿಯನ್ನು ಜಾಬಾಲಿ ಮಹರ್ಷಿಗಳು ಬೇಡಿಕೊಂಡಾಗ ಆಕೆ ಸಿಟ್ಟಿನಿಂದ ಅಹಂಕಾರದಿಂದ ಬರುವುದಿಲ್ಲ ಅಂತ ಧಿಕ್ಕರಿಸ್ತಾಳೆ. ಆಗ ಸಿಟ್ಟಿಗೆದ್ದಂತಹ ಜಾಬಾಲಿ ಮಹರ್ಷಿಗಳು ನೀನು ನದಿಯಾಗಿ ಹರಿದು ಬಾ ಅಂತ ಶಾಪ ಕೊಡ್ತಾರೆ. ಇದನ್ನು ಕೇಳಿ ದುಃಖಿತಳಾದಂತಹ ನಂದಿನಿ ತನ್ನ ಶಾಪ ವಿಮೋಚನೆಯ ಪರಿ ಹೇಗೆ ಅಂತ ಬೇಡಿಕೊಳ್ಳುವಂತಹ ಸನ್ನಿವೇಶ ಇದು. ವಂದಿಪೆ ಮುನಿವರ, ಇದನ್ನು ಶ್ರೀಮತಿ ಶ್ರೇಯ ಅವರು ಹಾಡುತ್ತಿದ್ದಾರೆ. ಪದಕ್ಕೆ ಮಡಿದು ವನಿತೆಯಿಂದ ಅಪರಾಧವನು ಮನ್ನಿಸಿದನು. ವನಿತೆಯಿಂದ ಅಪರಾಧ
ಮುನಿಪತಿ ಶಾಪಗಾಗ ವಂದಿಪೆ ಮುನಿವರ ತವ ಪದ ತೊಂದಕ್ಕೆ ಮನಿ ಪೊದೆನು ಮುನಿವರ ವಂದಿಪೆ ಮುನಿವರ ತವ ಪದ ತೊಂದಕ್ಕೆ ಮನಿ ಪೊದೆನು ಮಂದಮತಿ ತ್ವದಿತವನೆಲೆ ಅಂದ ಬರೆಯದಾದೆ ಮಂದಮತಿ ತ್ವದಿತವನೆಲೆ ಅಂದ ಬರೆಯದಾದೆ ಮುನಿವರ ಹೊಂದಿಗೆ ಭಾವಗಳು ಹೊಂದಿಗೆ ಭಾವಗಳು ಕುಳಿತು ಜಪಾಲಿಯ ಕೃಪೆಯಿಂದ ಪರಾಧವ ಸಾನಂದದೆ ಕ್ಷಮಿಸುವುದು ಮುನಿವರ ವಂದಿಪೆ ಮುನಿವರ ತವ ಪದಕ್ಕೆ ಮನ್ನಿ ಪುರನು ಮುನಿವರ ಮುನಿವರ ಜಾಬಾಲಿ ನಂದಿನಿ ಪ್ರಸಂಗದಿಂದ ಇದ್ದ ಕರುಣರಸದ ಪದ್ಯವನ್ನು ಸುಶ್ರಾವ್ಯವಾಗಿ ಶ್ರೀಮತಿ ಶ್ರೇಯ ಅವರು ಹಾಡಿದರು. ಮುಂದೆ ಒಂದು ಭಾಮಿನಿ 4 ಮಂದಿ ಭಾಗವತರು ಹಂಚಿಕೊಂಡು ಇದನ್ನು ಹಾಡುತ್ತಾರೆ. ಪ್ರಸಂಗ ಭೀಷ್ಮ ವಿಜಯ. ಕುರುಕ್ಷೇತ್ರಕ್ಕೆ ಬಂದಂತಹ ಪರಶುರಾಮಾಚಾರ್ಯರು ಒಂದೋ ಬಾಸಿಂಗವನ್ನು ಕಟ್ಟಿಕೊಂಡು ಅಂಬೆಯನ್ನು ಮದುವೆಯಾಗುವುದಕ್ಕೆ ಬಾ, ಅಲ್ಲದೆ ಹೋದರೆ ಧನುರ್ಧಾರಿಯಾಗಿ ಯುದ್ಧಕ್ಕೆ ಬಾ ಅನ್ನುವಂತಹ ಸಂದೇಶವನ್ನು ಅಕೃತವರ್ಣನ ಮೂಲಕ ಕಳುಹಿಸ್ತಾರೆ. ಹಾಗೆ ಕಾಲ್ನಡೆಯಲ್ಲಿ ಬರುತ್ತಿರುವಂತಹ ಭೀಷ್ಮ ಗುರುಗಳಾದಂತಹ ಪರಶುರಾಮಾಚಾರ್ಯರನ್ನು ಕಾಣುವಂತಹ ಸನ್ನಿವೇಶ ಇದು. ಪರಮ ಋಷಿಮಂಡಲದ ಮಧ್ಯದಿ ಇದನ್ನು 4 ಮಂದಿ ಭಾಗವತರು ಹಾಡುವುದಕ್ಕಿದ್ದಾರೆ. ಮಂಡಲದ ಮಧ್ಯದಿ ಪರಮ ಋಷಿ ಮಂಡಲದ ಮಧ್ಯದಿ मेरे यज्ञेश्वरन दरदली ಪರಮ ಋಷಿ ಮಂಡಲದ ಮಧ್ಯದಿ ಮೇರೆ ಯಜ್ಞೇಶ್ವರನ ಪ್ರಭೆಯಲಿ
ಶೋಭಿವ ಜಟಾಮಂಡಲದಿ ಶೋಭಿವ ಭಾರ್ಗವೇಶ್ವರನ ಪರಿಕಿದುತ ಅಭಿನಮಿಸಿ ಭೀಷ್ಮರು ಪರಿಕಿದುತ ಅಭಿನಮಿಸಿ ಭೀಷ್ಮನು ಚರಣ ಪ್ರಕ್ಷಾಳನವ ಕೈಯುತ ಚರಣ ಪ್ರಚಾರವಗಿಯುತ ಪರಿಕಿಸುತ್ತ ಲಭಿನಮಿಷಿ ಭೀಷ್ಮನು ಚರಣ ಪ್ರಜ್ಞಾಳನವ ಕೈಯುತ ಶಿರದಿ ತೀರ್ಥವ ಧರಿಸಿ ಶಿರದಿ ತೀರ್ಥವ ಧರಿಸಿ ಮಧುಪರ್ಗಾದಿಗಳನ್ನಿದ್ದು ಶಿರದಿ ತೀರ್ಥವ ಧರಿಸಿ ಮಧುಪರ್ಕಾದಿಗಳ ಇತ್ತು ಕರ ಪಿಡಿದು ಕರೆ ತಂದು ಕರ ಪಿಡಿದು ಕರೆ ತಂದು ವರರಥುನ ಮಯ ಪೀಠವೀಯುತ ವರರಥುನಮಯ ಪೀಠವೀಯುತ ಶಿರವ ಬಾಗುತ್ತ ಗುರು ನಮೋ ಎಂದೆನುತ ನಿಂದಿರಲು ಗುರುಭ್ಯೋ ನಮಃ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಪರಮೇಷ್ಠಿ ಗುರುಭ್ಯೋ ನಮಃ ಗುರು ನಮ ಎಂದಿರಗಲು ಶಿರದಿ ತೀರ್ಥವ ಧರಿಸಿ ಶಿರದಿ ತೀರ್ಥವ ಧರಿಸಿ ಪರಶುಧರನ ಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಪರಶುಧರ ದಾಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಭಕ್ತಿಗೆ ಒಲಿಯುತ್ತ ಭಕ್ತಿಗೆ ಮೆಚ್ಚಿ ಮನದುಳು ಧರೆಯೊಳಗೆ ಗೆಣೆಯುಂಟಿ ಎನ್ನುತ್ತಲಾಗ ಬೀಳಿದನು ಮೂರು ಲೋಕದಲ್ಲಿ ಎಣೆಯುಂಡೆ ಎನ್ನುತ್ತ ಪೇಳಿದನು
ತಂದು ತೊರೆದ ಕಾರಣ ಏನು? ಚಿತ್ತ ಬಿಟ್ಟಗಳ ತಂದು ತೊರೆದ ಕಾರಣವೇನು? ಮತ್ತೆ ನೀ ಬಿಟ್ಟರಾರು ಒಲಿದುವರು ಮತ್ತಿವಳನೆ ಬಿಟ್ಟರಾರು ಮರಿಸುವರು. ಭೀಷ್ಮ ಬುದ್ಧಿಗಳನ್ನೇನೀಗ ಮತ್ತ ಕಾಶಿನಿಗೆ ಎಂದು ಪುರುಷನೊಳು ಅನ್ಯ ಪುರುಷನೊಳು ಆ ಬರದೇವು ನೆಂದೆವು ಸ್ವಾಮಿ ನಿಮ್ಮಡೆಯ ಬರದೇವು ನೆಂದೆವು ಸ್ವಾಮಿ ನಿಮ್ಮಡೆಯ ಗಿಯ ಸಲಾಮು ಒಡೆಯ ಗಿಯ ಸಲಾಮು ಒಡೆಯ ಬರದೇವು ನೆಂದೆವು ಸ್ವಾಮಿ ನಿಮ್ಮಡೆಯ ಇಷ್ಟೇ ಮಂದಿ ಕೂಡಿ ನಾವು ಒಟ್ಟೊಟ್ಟಾಗಿ ಕೊಲಗೈದೆವು ಇಷ್ಟೇ ಮಂದಿ ಕೂಡಿ ನಾವು ಒಟ್ಟೊಟ್ಟಾಗಿ ಕೊಲಗೈದೆವು ಕೂಟ ಹಾಕಿ ಬಲೆಯ ಬೀರಿದೆವು ಮಿಗೆ ಮೊಲವಾಗಿಲ್ಲ ಕಾಟಿ ಕಾಟೋಣಗಳು ಮುಗಿದವು ಬರದೀಂ ನೇರ್ದೆವು ಸ್ವಾಮಿ ನಿಮ್ಮಡೆಯ ಕೃತವರ್ಮ ಕೃಪರುಗಳ ಕೂಟ ಜದಯಾಗ ಶ್ವತ್ಥಾಮನಲ್ಲಿ ಕೃತವರ್ಮ ಕೃಪರುಗಳ ಕೂಟ ಜದಯಾಗ ಶ್ವತ್ಥಾಮನಲ್ಲಿ ಕೂತನುದ ಮಾತನಾಡ್ತವ್ರೆ ಕೂತನುದ ಮಾತನಾಡ್ತವ್ರೆ ಮಾತನಾಡ್ತವ್ರೆ ನೀರಾಗೆ ಮುಳುಗಿ ಕೃತಕದಿ ಗುರುರಾಯ ವಿರುದೌನೆ ಬರದೀಂ ದೇವ್ ಸ್ವಾಮಿ ನಿಮ್ಮಡೆಯ ಸಲಾಮು ಗಿಯ ಸಲಾಮು ಗದಾಯುದ್ಧದ ಬೇಹಿನ ಚರಣ ಪದ್ಯವನ್ನು ಶ್ರೀಯುತ ಹೊಸಮೂಲೆ ಗಣೇಶ್ ಭಟ್ ಅವರು ಹಾಡಿದರು. ಹಾಗೆ ಒಂದೆರಡು ವೀರರಸದ ಹಾಡುಗಳನ್ನು ಅವರು ಹಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಯಕ್ಷಗಾನ ಬಯಲಾಟಗಳಲ್ಲಿ, ತಾಳಮದ್ದಳೆಗಳಲ್ಲಿ, ಹಾಗೆ ಗಾನವೈಭವ ಯಾವುದಲ್ಲಾದರೂ ಅತ್ಯಂತ ಪ್ರಸಿದ್ಧವಾದದ್ದು ಗದಾಯುದ್ಧದ ಕಪಟ ನಾಟಕ ರಂಗ. ಭೀಮನನ್ನು ತಲೆಗೆ ಹೊಡೆದು ಕೆಳಗೆ ಬೀಳಿಸಿದ ಮೇಲೆ ಧರ್ಮರಾಯ ಮೊದಲಾದವರಲ್ಲಿ ಮಾತನಾಡಿದಂತಹ ಸುಯೋಧನ ಆಮೇಲೆ ಕೃಷ್ಣನನ್ನು ಒಂದು ರೀತಿಯಲ್ಲಿ ಛೇಡಿಸುವಂತಹ ಸನ್ನಿವೇಶ ಇದು. ಈ ಹಾಡನ್ನೀಗ ಪುಣ್ಚಿತ್ತಯ್ಯರು, ಚಿನ್ಮಯ ಹಾಗೆ ಶ್ರೇಯ ಇವರೆಲ್ಲ ಒಟ್ಟು ಸೇರಿ ಹಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಪಟ ನಾಟಕ ರಂಗ. ಕಪಟ ನಾಟಕ ರಂಗ ರಂಗ ಕಪಟ ನಾಟಕ ರಂಗ ಗುಪಿತ ಏನು ನಿನ್ನಂಗ ರಂಗ ರಂಗ ಕಪಟ 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 ನಿನ್ನಂಗ ಕಪಟ ಕಪಟ ನಾಟಕ ರಂಗ 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 ರಂಗ
ಭೀಮನ ನೋಡು ನಿಪುಣ ಭೀಮನ ನೋಡು ರಂಗ ಚಪಳತ್ವದಿ ಮಾತಾಡೋ ಚಪಳತ್ವದಿ ಮಾತಾಡೋ ಮಾತಾಡೋ ಕಪಟ ನಾಟಕ ರಂಗ ಗುಮಿತವೇನು ನಿನಂಗ ನಿಪುಣ ಭೀಮನ ನೋಡು ಜಬಳತ್ವದಿ ಮಾತಾಡು ಕಪಟ ನಾಟಕ ರಂಗ ಗುಮಿತವೇನು ನಿನಂಗ ನಿಪುಣ ಭೀಮನ ನೋಡು ಜಬಳತ್ವದಿ ಮಾತಾಡು ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡೋ ಕಪಟ ನಾಟಕ ರಂಗ ಗುಪಿತ ಏನೋ ನಿನ್ನಂಗ ಭೀಮನ ನೋಡು ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡೋ ನೀ ನೋಡು ಮಾತಾಡೋ ನೀ ನೋಡು ನೀ ಮಾತಾಡೋ ಭೀಮನ ನೋಡು ರಂಗ ನಿಪುಣ ಭೀಮನ ನೋಡು ನಿಪುಣ ಭೀಮನ ನೋಡು ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ಕಪಟ ನಾಟಕ ರಂಗ ಗುಮಿತವನ ನಿನ್ನಂಗ ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ಕಪಟ ನಾಟಕ ರಂಗ ಗುಮಿತ ಏನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ಒಮ್ಮೆ ಮಾತಾಡು ಕಪಟ ನಾಟಕ ರಂಗ ಗುಮಿತವೇನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ಕಪಟ ನಾಟಕ ಕಪಟ ಕಪಟ ನಾಟಕ ರಂಗ ಗುಪಿತ ಏನೋ ನಿನ್ನಂಗ ಅಗರಿ ಶ್ರೀನಿವಾಸ ಭಾಗವತರು ಬರೆದಂತಹ ದೇವಿ ಮಹಾತ್ಮೆ ಅಸಂಖ್ಯ ಪ್ರದರ್ಶನಗಳನ್ನು ಕಂಡದ್ದು, ಸಾವಿರಾರು ಪ್ರದರ್ಶನಗಳು. ಅದರಲ್ಲಿ ಚಂಡಮುಂಡರು ಬೇಟೆಯನ್ನಾಡಿ ತಮ್ಮದಾದಂತಹ
ಆಯಾಸವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಬಂದಂತಹ ಹೊತ್ತಿನಲ್ಲಿ ವೀಣೆಯ ಗಾಯನವನ್ನು ಸುಮಧುರವಾದಂತಹ ಹಾಡನ್ನು ಕೇಳ್ತಾರೆ. ಇದು ಯಾರದ್ದು ಅಂತ ಅವರವರೇ ತರ್ಕಿಸಿಕೊಳ್ಳುವಂತಹ ಸನ್ನಿವೇಶ ಇದು. ವೀಣೆಯ ಪಿಡಿದಿರ್ಪ ವಾಣಿ ಈ ಪರಿಯಲ್ಲಿ, ಇದನ್ನು ಚಿನ್ಮಯ ಮತ್ತು ಶ್ರೀಮತಿ ಶ್ರೇಯ ಅವರು ಹಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಾಣಿ ಪರಿಯಲಿ ವೀಣೆಯ ಪಿಡಿದಿರ್ಪ ವಾಣಿ ವಾಣಿ ವಾಣಿ
ಸಾನುರಾಗದೊಳೆಂದು ಗಾನ ಪಾಡುವಳು ಇದೇನೆಂದು ತಿಳಿಯದಗಿಹುದು. ಸಾನುರಗದೊಳಿತು ಗಾನ ಪಡುವಳು ಇದೇನೆಂದು ತಿಳಿಯದಗಿಹುದು. ಸಾನುರಾಗದೊಳೆಂದು ಗಾನ ಪಾಡುವಳು ಇದೇನೆಂದು ತಿಳಿಯದಗಿಹುದು. ವೀಣೆಯ ಪಿಡಿದಿರ್ಪ ವಾಣಿ ಪರಿಯಲಿ ಕಾನನದೆಡೆಗಾಗಿ ಸಾನುರಾಗದೊಳೆಂದು ಗಾನ ಪಾಡುವಳು ಇದೇನೆಂದು ತಿಳಿಯದಗಿಹುದು. ಸಾನುರಗದೊಳಿತು ಗಾನ ಪಡುವಳು ಇದೇನೆಂದು ತಿಳಿಯದಗಿಹುದು. ಸಾನುರಾಗದೊಳೆಂದು ಗಾನ ಪಾಡುವಳು ಇದೇನೆಂದು ತಿಳಿಯದಗಿಹುದು. ತಯ್ಯತ ತಿನ್ನತಿ ತೋಂದನ ತಿನ್ನತಿ ತಯ್ಯತ ತೋಂದನ ತಯ್ಯತ ತಿನ್ನತಿ ತೋಂದನ ದೀಪ್ತನ ತೋಂದನ ತಿನ್ನತಿ ದೀಪ್ತನ ತೋಂದನ ದೀಪ್ತನ ತಿನ್ನತಿ ವೀಣೆಯ ಪಿಡಿದಿರ್ಪ ವಾಣಿ ಪರಿಯಲಿ ಕಾನನದೆಡೆಗಾಗಿ ಬಂದು ಸಾನುರಾಗದೊಳೆಂದು ಗಾನ ಪಾಡುವಳು ಇದೇನೆಂದು ತಿಳಿಯದಾಗಿಹುದು. ಆತ್ಮೀಯರೇ, ಶ್ರೀ ಬಡಾಜೆ ಬೀಡು ಶ್ರೀಮತಿ ಸಂಧ್ಯಾ ಹಾಗೂ ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿಯವರ ಸುಖ ದಾಂಪತ್ಯದ ರಜತ ವರ್ಷದ ಒಂದು ಸಂಭ್ರಮ ಇದು. ಇಲ್ಲಿ ದೇವತಾ ಕಾರ್ಯಗಳು ಹಾಗೆ ಜೊತೆಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಮನೆಯವರು ಆಚರಿಸುವುದಕ್ಕೆ ನಿರ್ಧರಿಸಿ ಆ ಪ್ರಯುಕ್ತ ಇಲ್ಲಿ ನಡೆಯುವಂತಹ ವೈದಿಕವಾದ ಕಾರ್ಯಕ್ರಮಗಳ ಜೊತೆಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿ ಗಾನ ವೈಭವವನ್ನು ಮಾಡಿದ್ದಾರೆ. ಇನ್ನೊಂದು 10-20 ನಿಮಿಷಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ದೇವಿ ಮಹಾತ್ಮೆಯ ವೀಣೆಯ ಪಿಡಿದಿರ್ಪ ವಾಣಿ ಈ ಪದ್ಯದ ನಂತರ ಹೊಸಮೂಲೆ ಗಣೇಶ್ ಭಟ್ ಅವರಿಂದ ಕೃಷ್ಣಾರ್ಜುನ ಕಾಳಗ ಪ್ರಸಂಗದಿಂದ ಇದ್ದಂತಹ ಹೋಯಿತು ಹೊತ್ತು ನೋಡು ಭಾವಯ್ಯ
ಇದನ್ನೀಗ ಶ್ರೀಯುತ ಹೊಸಮೂಲೆ ಗಣೇಶ್ ಭಟ್ ಅವರು ಹಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಾರದರವಿಂದಚ್ಯುತ ಆರರಿಯದೌದದಿ ಕುಬೇರಾತ್ಮಯನ ಶಿರವ ಕತ್ತರಿದಿ ಮಾಯಾವಿ ಕುಳ್ಳಿರಲು ನರ ನುಡಿದನು ಹೋಯಿತು ಹೊತ್ತು ನೋಡು ಭಾವಯ್ಯ ಸಂದು ಹೋಯಿತು ಹೊತ್ತು ನೋಡುವವಯ್ಯ ಆಯಿತಣ್ಣನೆ ದಿವಸವದಿ ಇಲ್ಲಿಗೆ ಸಂದು ಪದುಮಾನ ಪಕ್ಷಿಮ ಬುದಿಗಿಳಿದನು ಪದುಮಾನ ಪಕ್ಷಿಮ ಬುದಿಗಿಳಿದನು ನೀನಾಡಿದ ಭಾಷೆ ವಂಜೆಯಾದುದು ತಡವ್ಯಾಕೆ ಬೇಗದಿ ಯಜ್ಞ ಕುಂಡವನು ತಡವ್ಯಾಕೆ ಬೇಗದಿ ಯಜ್ಞ ಕುಂಡವನು ಮಾಡುವ ಕಾಲ ಒದಗಿ ನೋಡುವುದೇನು ದಾಕ್ಷಿಣ್ಯವಿಲ್ಲದೆ ಎಲ್ಲ ನೊಲಗಿ ಬುದೆಲ್ದನು ಹೋಯಿತು ಒಂದು ನೋಡುವವಯ್ಯ ಆಯಿತಣ್ಣನೆ ದಿವಸವದಿ ಇಲ್ಲಿಗೆ ಸಂದು ಊ, 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 ನಮ್ಮ ಹನುಮಗಿರಿ ಮೇಳದ ಈ ವರ್ಷದ ನೂತನ ಪ್ರಸಂಗ ವರ್ಣಪಲ್ಲಟ ಅಂತ ಶ್ರೀಯುತ ಮಧುರ್ ವಾಸುದೇವ ರಂಗಭಟ್ಟರು ಕಥಾ ಸಂಯೋಜನೆಯನ್ನು ಮಾಡಿ ಹಾಗೆ ಪ್ರಸಾದ್ ಕುಮಾರ್ ಮೊಗೆಬೆಟ್ಟು ಅವರು ಪ್ರಸಂಗದ ಪದ್ಯ ರಚನೆಯನ್ನು ಮಾಡಿದ್ದಾರೆ. ಪರಶುರಾಮ ಹಾಗೂ ವಿಶ್ವಾಮಿತ್ರರ ಕಥೆಯನ್ನೇ ಮುಖ್ಯವಾಗಿ ಇರಿಸಿಕೊಂಡಂತಹ ಈ ಪ್ರಸಂಗದ ಕೊನೆಗೆ ಗಾಯತ್ರಿ ಮಂತ್ರವನ್ನು ರಚಿಸಿದಂತಹ ಅಥವಾ ಗಾಯತ್ರಿ ಮಂತ್ರವನ್ನು ಕೊಡುಗೆಯಾಗಿ ಲೋಕಕ್ಕೆ ಕೊಟ್ಟಂತಹ ವಿಶ್ವಾಮಿತ್ರರ ಕುರಿತಾಗಿ ಒಂದು ಪದ್ಯ ಬರ್ತದೆ. ಅದನ್ನು ಶ್ರೀಯುತ ಚಿನ್ಮಯ ಭಟ್ ಕಲ್ಲಡ್ಕ ಅವರು ಹಾಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿಶ್ವಗೀತೆಯ ವಿಶ್ವಮಂತ್ರ ಗಾಯತ್ರಿ. ವಿ
ವಿಶ್ವಗೀತೆಯು ವಿಶ್ವಮಂತ್ರ ಗಾಯತ್ರಿ ವಿಶ್ವಗೀತೆಯು ವಿಶ್ವಮಂತ್ರ ಗಾಯತ್ರಿ ವಿಶ್ವಮಿತ್ರರ ಕಾಣ್ಕೆ ಪಡೆದು ಧಾತ್ರಿ ವಿಶ್ವಮಿತ್ರರ ಕಾಣ್ಕೆ ಪಡೆದು ಧಾತ್ರಿ ಚಿತ್ತ ಶುದ್ಧಿಗೆ ಸ್ತುತ್ಯ ಚೇತನವೀವ ಚಿತ್ತ ಶುದ್ಧಿಗೆ ಸ್ತುತ್ಯ ಚೇತನವೀವ ಉತ್ತಮ ಮಂತ್ರ ಪುಣ್ಯ ಪರ ಉಭಯ ಉತ್ತಮ ಮಂತ್ರ ಪುಣ್ಯ ಪರ ಉಭಯ ಮೊದಲು ಋಷಿನಾಮವು ಪಠಣ ಮೊದಲು ಋಷಿನಾಮವು ಪಠಣ ಮತ್ತೆ ಮಂತ್ರದುಳ್ಳಾತ್ಮ ಜ್ಞಾನವು ಸ್ಫುರಣ ಮತ್ತೆ ಮಂತ್ರದುಳ್ಳಾತ್ಮ ಜ್ಞಾನವು ಸ್ಫುರಣ ವಿಶ್ವಗೀತೆಯು ವಿಶ್ವಮಂತ್ರ ಗಾಯತ್ರಿ ವಿಶ್ವಮಿತ್ರರ ಕಾಣ್ಕೆ ಪಡೆದು ಧಾತ್ರಿ ಮುಂದೆ ಶ್ರೀಯುತ ಸತ್ಯನಾರಾಯಣ ಪುಂಚಿತಾಯರಿಂದ ಒಂದು ದೇವಿ ಸ್ತುತಿ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರಯಂಬಕೆ ದೇವಿಗೆ ಶರಣ್ಯೇ ತ್ರಯಂಬಕೆ ದೇವಿಗೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ ವೇದಾಂತರಂಗಿಣಿ ಜಯ ಜಗ ಜನನಿಯೇ ಜಯ ಜಗ ಜನನಿಯೇ ಅಂಬಾಗ ಜಗ ಜನನಿ
मध्वकरार्चित अभय प्रदायिनी अभय प्रदायिनी मोददी गजमुख सहित विराजे मोददी गजमुख सहित विराजे मध्वकरार्चित अभय प्रदायिनी मोददी गजमुख सहित विराजे जय जय दुर्गे नमो जय दुर्गे जय जय दुर्गे नमो अभय प्रदाते आनंद दाते अभय प्रदाते आनंद दाते जय जय दुर्गे नमो जय दुर्गे जय जय दुर्गे नमो जय दुर्गे जय दुर्गे जय दुर्गे जय दुर्गे जय दुर्गे नमो जय जय दुर्गे नमो ಶ್ರೀಯುತ ಸತ್ಯನಾರಾಯಣ ಪುಣಿಚಿತಾಯರಿಂದ ದೇವಿ ಸ್ತುತಿ ಆದ ಮೇಲೆ ಈಗ ಶ್ರೀಮತಿ ಶ್ರೇಯಾ ಅವರು ಕೂಡ ಒಂದು ಸ್ತುತಿಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದಾದಲ್ಲಿಗೆ ಬಹುಶಃ ನಾವು ಜೊತೆಯಾಗಿ ಮಂಗಲವನ್ನು ಮಾಡುವುದಕ್ಕಾಗ್ತದೆ. ಈಗ ಶ್ರೀಮತಿ ಶ್ರೇಯಾ ಅವರಿಂದಲೂ ಒಂದು ಸ್ತುತಿ ಪದ್ಯ. ರಾಮ ನಿನ್ನ ಬಾಣ ತಾಗಿದ ಮೇಲೆ ಇನ್ನುಂಟೆ ಭುವಿಯುಳ್ ಆಸೆಯನಗೆ ಕಾಮಿತ ಬೇರಿಲ್ಲ ಚಿತ್ತದಿ ಕಾಮಿತ ಬೇರಿಲ್ಲ ಚಿತ್ತದಿ ಮುಕ್ತಿಯನಿತ್ತು ಪ್ರೇಮದಿ ರಕ್ಷಿಸೆನ್ನನು ರಾಮ ಮುಕ್ತಿಯನಿತ್ತು ಪ್ರೇಮದಿ ರಕ್ಷಿಸೆನ್ನನು ರಾಮ 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 ಕರುಣಾ ಇದ್ದರೆ ಸಾಕು ರಾಮ 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 ರಾಮ
ನಿನ್ನ ಪಾದದ ಕರುಣ ಇದ್ದರೆ ಸಾಕು ರಾಮ. ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು. ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣ ಇದ್ದರೆ ಸಾಕು ರಾಮ. ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು. ಮೂರು ದಿನದ ಸಂಸಾರ ಶಾಶ್ವತವಲ್ಲ. ಮೂರು ದಿನದ ಸಂಸಾರ ಶಾಶ್ವತವಲ್ಲ ರಾಮ. ಘೋರ ಪಾಪಗಳ ಸಂಹಾರ ಮಾಡುವುದೇ. ಘೋರ ಪಾಪಗಳ ಸಂಹಾರ ಮಾಡುವುದೇ. ಕರುಣವಿದ್ದರೆ ಸಾಕು ರಾಮ. ಮೂರು ದಿನದ ಸಂಸಾರ ಶಾಶ್ವತವಲ್ಲ. ಘೋರ ಪಾಪಗಳ ಸಂಹಾರ ಮಾಡುವುದೇ. ಕರುಣವಿದ್ದರೆ ಸಾಕು ನಿನ್ನ ಪಾದ ಕರುಣವಿದ್ದರೆ ಸಾಕು ರಾಮ. ರಾಮ 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 ರಾಮ. ವನರದೀಪಾನೆ ಕೇಳೆನು ನಾಮದ. ವನರದೀಪಾನೆ ಕೇಳೆನು ನಾಮದ. ನೀಯನ್ನ ಜರೆಯುವುದು ನೀಯನ್ನ ಜರೆಯುವುದು ಏಕೆಂದ್ರಾಯದ. ಮಾನವರುಗಳ ದುಷ್ಟರ ತಲೆ ತರಿದು. ದಾನವರುಗಳ ದುಷ್ಟರ ತಲೆ ತರಿದು. ಕ್ಷೋಣಿ ಭಾರವ ಇಳುವುದೆಂಬ ಬಿರುವುದು. ಊ, 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 ಆತ್ಮೀಯರೇ, ನಾವೆಲ್ಲ ತಿಳಿದ ಹಾಗೆ ಸ್ವಲ್ಪ ಮೊದಲು ನಾನು ಹೇಳಿದಂತೆ
ಶ್ರೀ ಬಡಾಜೆ ಬೀಡು ಶ್ರೀಮತಿ ಸಂಧ್ಯಾ ಮತ್ತು ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿಯವರ ಸುಖ ದಾಂಪತ್ಯದ ವಿವಾಹದ ರಜತ ವರ್ಷ ತುಂಬಿದಂತಹ ಒಂದು ಶುಭಾವಸರ ಇದು. ಈ ಸುಸಂದರ್ಭದಲ್ಲಿ ದೇವತಾ ಕಾರ್ಯಗಳು 108 ಕಾಯಿಗಳ ಗಣಹೋಮ, ಹಾಗೆ ಅದರ ಜೊತೆಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಬೆಳಗ್ಗೆ 10:30ಯಿಂದ ಈಗ 1:45ರವರೆಗೆ ಗಾನ ವೈಭವ. ಶ್ರೀಯುತ ಹೊಸಮೂಲೆ ಗಣೇಶ್ ಭಟ್ ಅವರು, ಹಾಗೆ ಸತ್ಯನಾರಾಯಣ ಪುಂಚಿತಾಯರು, ಚಿನ್ಮಯ ಭಟ್ ಕಲ್ಲಡ್ಕ, ಹಾಗೆ ಶ್ರೀಮತಿ ಶ್ರೇಯ ಅವರು, ಚೆಂಡೆ ಹಾಗೂ ಮದ್ದಳೆ ವಾದಕರಾಗಿ ದೇಲಂತಮಜಲು ಸುಬ್ರಹ್ಮಣ್ಯ ಭಟ್ ಅವರು, ನಿಕ್ಕರೆಮೂಲೆ ಗಣೇಶ್ ಭಟ್ ಅವರು, ಹಾಗೆ ಲವಕುಮಾರ ಇಲ್ಲ, ರೋಹಿತ್ ಉಚ್ಚಿಲ, ಹಾಗೆ ನಿರೂಪಣೆಯಲ್ಲಿ ನಾನು ಹರೀಶ್ ಬಳಂತಿಮಗರು, ಚಕ್ರತಾಳದಲ್ಲಿ ಸೌರಭ್ ಪುಂಚಿತಾಯ, ಇವರೆಲ್ಲರೂ ಈ ಕಾರ್ಯಕ್ರಮವನ್ನು ನಾವು ನಡೆಸಿಕೊಟ್ಟಿದ್ದೇವೆ. ರಜತ ವರ್ಷ ಅನ್ನೋದು ಸ್ವರ್ಣ ಸಂಭ್ರಮವಾಗಲಿ, ಆ ಭಗವಂತ ಅವರಿಗೆ ಅವರ ಮನೆಯ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ರಕ್ಷಿಸಲಿ ಅಂತ ಬಂದಂತಹ ನಿಮ್ಮೆಲ್ಲರ ಪರವಾಗಿ, ಹಾಗೆ ಕಲಾವಿದರಾದಂತಹ ನಾವೆಲ್ಲರೂ ಆ ಭಗವಂತನಲ್ಲಿ ಬೇಡಿಕೊಳ್ತಾ ಈಗ ಈ ಕಾರ್ಯಕ್ರಮಕ್ಕೆ ನಾವು ಮಂಗಲವನ್ನು ಮಾಡ್ತಾ ಇದ್ದೇವೆ. ಸತ್ಯಣ್ಣ ಮಂಗಲ ಮಾಡಿ. ಕಾರ್ಯಕ್ರಮದ ಕೊನೆ ಈಗ ಮಂಗಲ ಪದ್ಯ. ರಕ್ತಾಂಬರಾವ್ ಚಂದ್ರಕಲಾವತಂಸ ರಕ್ತಾಂಬರಾವ್ ಚಂದ್ರಕಲಾವತಂಸ ಸಮುದ್ಯದಾದಿತ್ಯ ನಿಭಾವ್ ತ್ರಿನೇತ್ರ ವಿದ್ಯಾಕ್ಷಮಾಲಾ ಭಯದಾನಘಸ್ತ ಧ್ಯಾಯಾಮಿ ಬಾಲಾಂ ಅರುಣಾಂಬುಜಸ್ತ ಧ್ಯಾಯಾಮಿ ಬಾಲಾಂ ಅರುಣಾಂಬುಜಸ್ತ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪುರವವಾಗಿ ಉರಗವೋ ಜಳದ ಸುಕುಮಾರ ಗಜವದನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಾಗಿ ಗಣಪಗೆ ಮತ್ತೊಮ್ಮೆ ವೇದಿಕೆ ಕಡೆಯಿಂದ ಬಂದಂತಹ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಹಾಗೂ ತಮ್ಮ ಈ ಉಪಸ್ಥಿತಿಗಾಗಿ ನಾವು ಕಲಾವಿದರ ಕಡೆಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಬಡಾಜೆಯ ಮನೆಗೆ ಹಲವು ವರ್ಷಗಳ ಹಿಂದೆ ವೈಯಕ್ತಿಕ ಇಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮಕ್ಕೆ ಬಂದವನು. ಆ ದಿವಸದಿಂದ ಪರಿಚಯ ಆಗಿದ್ದು ಇವತ್ತಿನವರೆಗೆ ಈ ಮನೆಯಲ್ಲಿ ಒಂದು ಕಲಾ ಸೇವೆ ಮಾಡುವುದಿದ್ದರೆ ಅದಕ್ಕೆ ನನಗೆ ಯಾವತ್ತೂ ಕೂಡ ಇಲ್ಲ ಅಂದವರಲ್ಲ ಬಡಾಜೆ ತಂತ್ರಿಗಳು, ಹಾಗೆ ಅವರ ಮನೆಯವರು. ಹಾಗಾಗಿ ನಿರಂತರವಾಗಿ ನವರಾತ್ರಿಯ ಸಂದರ್ಭಗಳಲ್ಲಿ ಶ್ರೀದೇವಿ ಹಾಗೂ ಮಹಾಗಣಪತಿ ದೇವರ ಸೇವಾ ಕಲಾ ಸೇವೆಯಲ್ಲಿ ನಾವು ಕೂಡ ಹಲವು ವರ್ಷಗಳಿಂದ ಭಾಗವಹಿಸ್ತಾ ಇದ್ದೇವೆ. ನಮ್ಮ ತಂಡ ಕೂಡ ಭಾಗವಹಿಸ್ತಾ ಇದೆ. ಹಾಗಾಗಿ ಈ ಮನೆಗೆ ಬಂದು ಯಾವತ್ತು ಸೇವೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದೆವೋ ಅದರ ನಂತರ ತಂತ್ರಿಗಳ ಆಶೀರ್ವಾದ, ಶ್ರೀದೇವರ ಅನುಗ್ರಹದಿಂದ ಕಲಾ ಜೀವನದಲ್ಲಿ ನಾವು ಯಶಸ್ಸನ್ನು ಸಾಧಿಸಿದ್ದೇವೆ ಅಂತ ನಮ್ಮ ಜೊತೆಯಲ್ಲಿ ಇಲ್ಲಿ ಕಲಾ ಸೇವೆಗೆ ಬಂದಂತಹ ಎಲ್ಲ ಕಲಾವಿದರು ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ನಾನು ಕೂಡ ಈ ಮನೆಯ ಈ ದೇವರ ಪರಮ ಭಕ್ತನಾಗಿದ್ದೇನೆ. ತಂತ್ರಿಗಳವರಿಗೆ ಆ ಪರಮಾತ್ಮ ದೀರ್ಘಾಯುಷ್ಯವನ್ನು ಕೊಡಲಿ, ಹಾಗೆಯೇ ಅವರ ಸುಖ ದಾಂಪತ್ಯ ಸುಖಕರವಾಗಿ ನಡೆಯಲಿ. ಇನ್ನೂ ಕೂಡ ಸಮಾಜಕ್ಕೆ ಅವರಿಂದ ಅನೇಕ ನಿರ್ದೇಶಗಳು ದೊರೆಯಲಿ. ನಮ್ಮ
ಹಿಂದೂ ಸಂಸ್ಕೃತಿ ಬೆಳಗಲಿ, ಈ ಮನೆ ಬೆಳಗಲಿ, ಎಲ್ಲರಿಗೂ ಶ್ರೀದೇವರ ಮತ್ತು ತಂತ್ರಿಗಳ ಆಶೀರ್ವಾದ ದೊರಕಲಿ ಅಂತ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮವನ್ನು ಶ್ರೀದೇವರಿಗೆ ಹಾಗೂ ತಂತ್ರಿಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಧನ್ಯವಾದಗಳು. ಮೈಕಲ್
ವೈಭವ ನಡೆಸಿಕೊಟ್ಟಿದ್ದಾರೆ. ಹಲವಾರು ಭಾಗವತರಿದ್ದಾರೆ, ಅದೇ ರೀತಿಯಲ್ಲಿ ಅದರ ಹಿಮ್ಮೇಳದವರಿದ್ದಾರೆ. ಎಲ್ಲರಿಗೂ ಕೂಡ ನಮ್ಮ ಬಡಜೆ ಗೋಪಾಲ ಕೃಷ್ಣ ತಂತ್ರಿ ಹಾಗೂ ಸಂಧ್ಯಾ ತಂತ್ರಿಗಳ ಪರವಾಗಿ, ಅದೇ ಅವರ ಮಕ್ಕಳಾದಂಥ ವಿಘ್ನೇಶ್ ಮತ್ತು ಸಂಗೀತ್ ಇವರ ಪರವಾಗಿ, ಅದೇ ರೀತಿ ಎಲ್ಲ ನೆರೆದಿರುವ ಭಗವದ್ಭಕ್ತರ ಪರವಾಗಿ ನಾವು ಅವರಿಗೆ ಗೌರವಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ವೇದಿಕೆಗೆ ನಿಮಗೆಲ್ಲರಿಗೂ ಅವಕಾಶ ಇದೆ. ದಯವಿಟ್ಟು ಎಲ್ಲರೂ ಒಂದು ಯಾವುದೇ ದೇವಸ್ಥಾನದವರು ಇರ್ಬೋದು ಅಥವಾ ತರವಾಡು ಮನೆಯವರು ಇರ್ಬೋದು, ನೀವೆಲ್ಲ ಒಟ್ಟಾಗಿ ಬಂದು ಆ ಒಂದು ಪರಮ ಪೂಜ್ಯರಾದ ನಮ್ಮ ಬಡಜಬುಡು ಗೋಪಾಲ ತಂತ್ರಿಗಳವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ವಿನಿಸ್ಕೊಳ್ತಿದ್ದೇವೆ. ಆ ಮಹಾಗಣಪತಿ ತ್ರಿಪುರ ಸುಂದರಿ ಅದೇ ರೀತಿಯಲ್ಲಿ ಅವರೆಷ್ಟೋ ದೇವಸ್ಥಾನ ಆರಾಧಿಸುವಂಥ ಎಲ್ಲ ದೇವರುಗಳ ಅನುಗ್ರಹ ನಮಗಿರಲಿಂದ ಪ್ರಾರ್ಥಿಸ್ತಾ, ಎಲ್ಲ ಕಲಾವಿದರನ್ನು ಕೂಡ ಈ ಸಂದರ್ಭ ನಾವು ಗೌರವಪೂರ್ವಕವಾಗಿ ಅವರಿಗೆ ಧನ್ಯವಾದ ಸಮರ್ಪಿಸಿದ್ದೇವೆ. ಅದೇ ರೀತಿಯಲ್ಲಿ ಅಲ್ಲಿ ಅನ್ನಛತ್ರದಲ್ಲಿ ಅಲ್ಲಿ ದೇವರ ಒಂದು ಪ್ರಸಾದ ಭೋಜನ ನಡೀತಾ ಇದೆ. ಎಲ್ಲರೂ ಕೂಡ ಅಲ್ಲಿ ಭೋಜನವನ್ನು ಸ್ವೀಕರಿಸಿ ಈ ಒಂದು ದೇವಸ್ಥಾನಗಳ ಅದಕ್ಕೆ ಸಂಬಂಧಪಟ್ಟಂಥ ಗುರಿಕಾರರಿದ್ದರೆ, ಅದರ ಪಾತ್ರಿಗಳಿದ್ದರೆ, ದೈವದ ಸೇವೆಯನ್ನು ಮಾಡುವರಿದ್ದರೆ ಅವರಿಗೆ ಬೇರೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇನ್ನೊಂದೆಲ್ಲ ಭಗವದ್ಭಕ್ತರು ಕೂಡ ಎಲ್ಲರಿಗೆ ಕುಳಿತು ಆ ಟೇಬಲ್ನಲ್ಲಿ ಎಲೆ ಹಾಕಿ ಪಂಕ್ತಿ ಊಟ ಮಾಡುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ಭಗವದ್ಭಕ್ತರು ಕೂಡ ಅಲ್ಲಿ ಹೋಗಿ ಆ ಭೋಜನ ಪ್ರಸಾದವನ್ನು ಸ್ವೀಕರಿಸಬೇಕು. ಈ ಒಂದು 3 ದಿವಸಗಳ ಕಾಲ ಇಲ್ಲಿ ಬಹಳಷ್ಟು ವಿಪ್ರ ಬಾಂಧವರು ಆ ಒಂದು ತಂತ್ರಿಗಳ ಜನ್ಮದಿನೋತ್ಸವ ಹಾಗೂ ಅದೇ ರೀತಿಯಲ್ಲಿ ಅವರ ವೈವಾಹಿಕ ಜೀವನದ ಹಲವಾರು ಹೋಮ ಹವನಾದಿಗಳನ್ನು ಯಾಗಗಳನ್ನು ಮಾಡಿದ್ದಾರೆ. ಅವರಿಗೆ ಕೂಡ ನಮ್ಮ ಬಡಜಬೂಡಿನ ತಂತ್ರಿಗಳ ಪರವಾಗಿ ನಾವು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಿದ್ದೇವೆ. ಈ ಪ್ರದೇಶದ ಎಲ್ಲ ಸಂಘ ಸಂಸ್ಥೆಯಲ್ಲೂ ಕೂಡ ನಮ್ಮೊಂದಿಗೆ ಸ್ವಯಂ ಸೇವಕರಾಗಿ ಸಹಕರಿಸಿದ್ದಾರೆ. ಅವರಿಗೆ ಕೂಡ ನಾವು ಧನ್ಯವಾದ ಸಮರ್ಪಿಸಿದ್ದೇವೆ. ಅದೇ ರೀತಿಯಲ್ಲಿ ಉತ್ತಮವಾದಂಥ ಧ್ವನಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದಂಥ ನಮ್ಮ ಶ್ರೀದೇವಿ ಸೌಂಡ್ಸ್ನ ಯಶೋಧರ್ ಮತ್ತು ಎಲ್ಲ ಅವರ ಬಳಗದವರಿಗೆ ಕೂಡ, ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಬಹಳಷ್ಟು ತರವಾಡು ಮನೆಯವರಾಗಿರ್ಬೋದು, ದೇವಸ್ಥಾನದ ಎಲ್ಲ ಪಾತ್ರಿಗಳಾಗಿರ್ಬೋದು, ಇನ್ನಿತರ ಸಮಿತಿಯವರೆಲ್ಲರೂ ಬಂದು ಅವರಿಗೆ ಶುಭವನ್ನು ಹಾರೈಸಿದ್ದಾರೆ. ಎಲ್ಲರಿಗೂ ಕೂಡ ನಮ್ಮ ಬಡಜೆಬುಡು ಗೋಪಾಲಕೃಷ್ಣ ತಂತ್ರಿಗಳ ಹಾಗೂ ನಮ್ಮ ಸಂಧ್ಯಾ ತಂತ್ರಿಗಳ ಪರವಾಗಿ, ಆದರೆ ಅವರ ಮಕ್ಕಳಾದ ವಿಘ್ನೇಶ್ ಹಾಗೂ ಸಂಗೀತ ಇವರ ಪರವಾಗಿಯೂ ತಮಗೆಲ್ಲರಿಗೂ ಗೌರವದ ಅಭಿನಂದನೆಗಳೊಂದಿಗೆ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಅಲ್ಲಿ ಭೋಜನದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಯಾರು ಕೂಡ ಭೋಜನವನ್ನು ಸ್ವೀಕರಿಸದೆ ಹೋಗಬಾರದು. ಇದು ನಮಗೊಂದು ಬಂದಂಥ ಸೌಭಾಗ್ಯ. ಒಂದು ನಮಗೆಲ್ಲರಿಗೂ ಗುರುಸ್ಥಾನದಲ್ಲಿರುವವರು. ಇನ್ನಿತರ ಬೇರೆ ಬೇರೆ ಒಂದು ವ್ಯವಸ್ಥೆಯಲ್ಲಿ ನಮಗೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಾವು ಗೌರವಪೂರ್ವಕವಾದಂಥ ಧನ್ಯವಾದ ನಾವು ಸಮರ್ಪಿಸ್ತಾ ಇದ್ದೇವೆ. ಇದೀಗ ಬಡಜೆ ಯುವಕ ಸಂಘ ಹಾಗೂ ಬಡಜೆ ಊರಿನ ಎಲ್ಲ ಅವರ ಅಭಿಮಾನಿಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಅವರ ಶಿಷ್ಯಂದಿರಾಗಿರ್ಬೋದು, ಇವರೆಲ್ಲರ ಜೊತೆಯಾಗಿ ಅವರನ್ನು ಇದೀಗ ಗೌರವಿಸಲಿದ್ದಾರೆ.
ಅವಿ ಆಚಾರ ಪಟ್ನಾಗ್ಲಿಕ್ಕಂದ್ರ ಗುರಿಕಾರನಕ್ಕಲ್ಲ ದೈವದ ಸೇವೆ ಮಾಡ್ಲಿಕ್ಕಂದ್ರ ಅಟ್ಲೆ ಮಾತೆಲ್ಲ ಸಾಲದ ಬರ್ತದೆ ತಂತ್ರಿವರೇನು ಗೌರವಿಸರ ಪಟ್ಟದ ನಿಗಳ ಭಿನ್ನಾಯ ಮತ್ತೊಂದು ಮಾತೆಲ್ಲ ಸುಲಭೇನು ಸಂದ ಒಂದಲ್ಲ
Thank you.
Hey
Mm-hmm.